सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮಂ ಧ್ಯಾನ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. ಆಚಾರ್ಯ ಶಂಕರರು ಈ ವಿಷ್ಣು ಸಹಸ್ರನಾಮಂ ಈ ಒಂದು ಸ್ತೋತ್ರಕ್ಕೆ ಭಾಷ್ಯವನ್ನು ಬರೆಯುವ ಮುಂಚೆ ಅವರು ಕೂಡ ಕೆಲವು ಪ್ರೇಯರ್ ವರ್ಸಸ್ ಧ್ಯಾನ ಶ್ಲೋಕಗಳು ಅಂತ ಹೇಳಿ ಬರೆದಿದ್ದಾರೆ. ಅವುಗಳಲ್ಲಿ ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣಿ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿ ಸಾಕ್ಷಿಣೆ ಅಂತ ಹೇಳಿ ತಮ್ಮ ಮೊದಲ ಧ್ಯಾನ ಶ್ಲೋಕದಲ್ಲಿ ದಿ ಭಗವಂತ ಆಫ್ ದಿಸ್ ವಿಷ್ಣು ಸಹಸ್ರನಾಮಂ, ದಟ್ ಈಸ್ ಪರಮಾತ್ಮ ಶ್ರೀಕೃಷ್ಣ, ಅಂಡ್ ಆ ಶ್ರೀಕೃಷ್ಣನಿಗೆ ನಮಸ್ಕಾರವನ್ನು ಅವರಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ದಿಸ್ ಈಸ್ ಎ ಪ್ರೇಯರ್ ವರ್ಸ್ ಟು ಲಾರ್ಡ್ ಶ್ರೀಕೃಷ್ಣ. ಇಲ್ಲಿ ಪರಮಾತ್ಮನನ್ನು ಅವರು ಸಚ್ಚಿದಾನಂದ ರೂಪಾಯ, ದ ಅಲ್ಟಿಮೇಟ್, ದಿ ಅಬ್ಸಲ್ಯೂಟ್ ರಿಯಾಲಿಟಿ ಫಾರ್ಮ್ ಆಫ್ ಯು ಈಸ್ ಸತ್ ಚಿತ್ ಅಂಡ್ ಆನಂದ. ಮತ್ತು ಆನಂದ ಅಂತ ಹೇಳಿದಾಗ ಯಾವ ರೀತಿಯ ಆನಂದ, ಅಥವಾ ಈ ಆನಂದ ಅನ್ನುವಂತಹದ್ದು ಎಲ್ಲಿಯವರೆಗೆ ಆ ಒಂದು ಆನಂದ ಅಂತ ಹೇಳುವಂತಹದ್ದನ್ನು ಅನುಭವಿಸಬಹುದು, ಅದರ ವಿಸ್ತಾರ ಏನು. ಸೊ ಇಂತಹ ಆನಂದವನ್ನು ಅವರು ಅನಂತ ಅಂತ ಕರೆದಿದ್ದಾರೆ. ಅನಂತ ಅಂತಂದ್ರೆ ದೇರ್ ಈಸ್ ನೋ ಎಂಡ್ ಟು ಇಟ್. ಆನಂದ ಅಂತ ಹೇಳಿದಾಗ ಅದು ಎಲ್ಲೋ ಒಮ್ಮೊಮ್ಮೆ ಅನುಭವಕ್ಕೆ ಬರುವಂತಹದ್ದು, ಮತ್ತೆ ನಮ್ಮಿಂದ ಅದು ಎಲ್ಲೋ ದೂರ ಹೋದಾಗ ಮತ್ತೆ ದುಃಖ ಪಡುವಂತಹದ್ದು, ಆ ರೀತಿ ಅಲ್ಲ ಅದು ಆನಂದ. ದಿಸ್ ಆನಂದ ಅನ್ನುವಂತಹದ್ದು ಇಟ್ ಈಸ್ ಅನಂತ, ಅಂತ್ಯವೇ ಇಲ್ಲದೆ ಇರೋಂತಹದ್ದು ಇದು. ಅಂತಹ ಆನಂದ, ಅಂತಹ ಆನಂದ ಸ್ವರೂಪ ನೀನು. ದೇರ್ ಈಸ್ ನೋ ಎಂಡ್ ಟು ಇಟ್. ಅಂಡ್ ಯುವರ್ ಸ್ವರೂಪ ಈಸ್ ದಟ್ ಆನಂದ, ಅಂಡ್ ದಟ್ ಆನಂದ ಈಸ್ ಸೋ ಮಚ್ ಅನಂತ. ಅಂಡ್ ದಟ್ ಕೃಷ್ಣ, he calls him ಅಕ್ಲಿಷ್ಟಕಾರಿಣೆ. ಸೊ ಅಕ್ಲಿಷ್ಟಕಾರಿಣೆ ಅಂತಂದರೆ ಇದರ ಅರ್ಥ ಪರಮಾತ್ಮ ಶ್ರೀಕೃಷ್ಣ ಮಾಡುವಂತಹ ಯಾವುದೇ ಕರ್ಮಗಳು
ಅದು ಆ ಕರ್ಮಗಳು ಅವನನ್ನು ಬಂಧನಕ್ಕೆ ಒಳಪಡಿಸೋದಿಲ್ಲ. ಅಂತಂದರೆ ಸಾಮಾನ್ಯವಾಗಿ ಕರ್ಮ ಅಂತ ಹೇಳಿದಾಗ ಕರ್ಮಗಳು ಕೂಡ ಒಂದು ರೀತಿಯ ಬಂಧನಕ್ಕೆ ನಮ್ಮನ್ನು ಒಳಪಡಿಸುತ್ತೆ. ಅದರಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನ ಅಕ್ಲಿಷ್ಟಕಾರಿಣಿ ಅಂತ ಕರೆದಿರುವಂತಹ ಅದರ ಹಿನ್ನೆಲೆ ಏನು ಅಂತಂದರೆ, ಪರಮಾತ್ಮ ಶ್ರೀಕೃಷ್ಣ ನೀನು ಕೆಲವು ಕರ್ಮಗಳನ್ನು ಮಾಡ್ತೀಯಲ್ಲಪ್ಪ, ಆ ಕರ್ಮಗಳು ನಿನ್ನನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ಆ ಕರ್ಮಗಳ ಬಂಧನಕ್ಕೆ ನೀನು ಒಳಗಾಗೋದಿಲ್ಲ, ಯು ಆರ್ ಅಕ್ಲಿಷ್ಟಕಾರಿಣೆ ಅಂತ ಹೇಳ್ತಾರೆ. ಇದರ ಅರ್ಥ. ಆದರೆ ಪರಮಾತ್ಮ ಅಂತ ಹೇಳಿದಾಗ ವೇದಾಂತದಲ್ಲಿ ಪರಮಾತ್ಮನನ್ನ ಅಕರ್ತ ಅಂತ ಹೇಳ್ತಾರೆ. ಪರಮಾತ್ಮನನ್ನ ಅಕರ್ತ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಹಿ ಈಸ್ ಎ ವಿಟ್ನೆಸ್. ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಎ ವಿಟ್ನೆಸ್, ಹಿ ಈಸ್ ಎ ಸಾಕ್ಷಿ, ಹಿ ಈಸ್ ಎ ಸಾಕ್ಷಿ ರೂಪ. ಅವನು ಕೇವಲ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ಇನ್ಫ್ಯಾಕ್ಟ್ ಗಮನಿಸ್ತಾ ಇರ್ತಾನೆ ಅಂತಂದಾಗ ದಟ್ ಗಮನ ಅನ್ನುವಂತಹದ್ದನ್ನು ಹಿ ಈಸ್ ಡೂಯಿಂಗ್, ಅದನ್ನು ಗಮನಿಸ್ತಾ ಇರ್ತಾನೆ ಅಂತಂದ್ರೆ ಅದು ಒಂದು ರೀತಿಯ ಕರ್ಮದ ಆಚರಣೆಯನ್ನ. ಆ ಗಮನ ಅಂತಂದ್ರೆ ದ ವೆರಿ ಸ್ವಭಾವ ಆಫ್ ದಿ ಪರಮಾತ್ಮ ಈಸ್ ದಟ್ ವಿಟ್ನೆಸ್. ಅಲ್ಲಿ ವಿಟ್ನೆಸ್ ಅಂತ ಹೇಳಿದಾಗ ಅದನ್ನು ಮಾಡುವಂತಹದ್ದೇನಿಲ್ಲ, ಇಟ್ ಈಸ್ ಹಿಸ್ ಪ್ರೆಸೆನ್ಸ್. ಸೊ ಇಲ್ಲಿ ಪರಮಾತ್ಮನನ್ನ ಅಕರ್ತ ಅಂತ ಕರೆದಿರುವಂತಹದ್ದು, ಪರಮಾತ್ಮ ಏನನ್ನೂ ಮಾಡುವವನಲ್ಲ. ಆದರೆ ನಾವು ಮಹಾಭಾರತದಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನ ಭಗವಾನ್ ವೇದವ್ಯಾಸರು ಚಿತ್ರಿಸಿರುವ ರೀತಿಯಲ್ಲಿ ನೋಡಿದ್ರೆ, ಪ್ರಾರಂಭದಿಂದ ಅವನು ತನ್ನ ಬಾಲ್ಯ ಇರಬಹುದು, ಆ ನಂತರದಲ್ಲಿ ಬೇರೆ ಬೇರೆ ಕಡೆ ಅವನು ಓಡಾಡಿರುವಂತಹದ್ದು, ಪಾಂಡವರ ಜೊತೆ ಇದ್ದಿದ್ದು, ಮತ್ತು ಎಸ್ಪೆಷಲಿ ಆ ಕುರುಕ್ಷೇತ್ರದ ಯುದ್ಧದಲ್ಲಿ ಅವನ ಪಾತ್ರ, ಇವೆಲ್ಲವನ್ನ ನಾವು ಗಮನಿಸ್ತಾ ಹೋದರೆ ಸಮಥಿಂಗ್ ಆರ್ ದಿ ಅದರ್ ದಿಸ್ ಪರಮಾತ್ಮ ಶ್ರೀಕೃಷ್ಣ ಈಸ್ ಡೂಯಿಂಗ್ ಸಮಥಿಂಗ್. ಅವನು ಏನೋ ಒಂದು ಮಾಡ್ತಾನೆ ಇದ್ದಾನಲ್ಲ ಅಂತ ಅನ್ಸುತ್ತೆ. ಆದರೆ ಮಾಡ್ತಾ ಇದ್ದಾನಲ್ಲ ಅಂತ ಅನ್ಸತ್ತೆ ಅಂತಂದ್ರೆ ಇಟ್ ಈಸ್ ಎನ್ ಅಪಿಯರೆನ್ಸ್. It appears that he is doing something. When it is said that it appears, appearance is not real. Appearance ಅಂತ ಹೇಳಿದಾಗ ಅದು ಸತ್ಯ ಅಲ್ಲ. ಇದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು? ಅನೇಕ ರೀತಿಯ ಕೆಲಸಗಳನ್ನು ಅವನು ಇಲ್ಲಿ ಮಾಡಿರ್ತಾನೆ ಭಗವಂತ. ಅದನ್ನು ನಾವು ಶಾಸ್ತ್ರ ಗ್ರಂಥಗಳನ್ನು, ಮಹಾಭಾರತವನ್ನು ಅಥವಾ ಅವನ ಚರಿತ್ರೆಯನ್ನು ಓದುವಾಗ ಪರಮಾತ್ಮ ಇದನ್ನು ಮಾಡ್ದ, ಅದನ್ನು ಮಾಡ್ದ, ಇನ್ನೇನೋ ಮಾಡ್ದ, ಎಲ್ಲಿಗೋ ಕರ್ಕೊಂಡು ಹೋದ, ಅನೇಕ ಸಲಹೆಗಳನ್ನು ಕೊಟ್ಟ, ಈ ರೀತಿಯೆಲ್ಲ ಹೇಳಿದ್ರು ಕೂಡ ಭಗವಂತನನ್ನ ಅಕರ್ತ, ಆಚಾರ್ಯರು ಅವನನ್ನು ಅಕ್ಲಿಷ್ಟಕಾರಿಣಿ ಅಂತಲೇ ಕರೆದಿದ್ದಾರೆ. ಆದರೆ ಅವನೇನು ಮಾಡುವವನ್ನಲ್ಲ, ಹೀ ಈಸ್ ಅಕರ್ತ ಅಂತ ವೇದಾಂತ ಹೇಳತ್ತೆ ಅಂತಂದರೆ, ಈಗ ಇದನ್ನ ಅರ್ಥ ಮಾಡ್ಕೊಳ್ಳುವಂತಹದ್ದು ಹೇಗೆ? ಫಾರ್ ಎಕ್ಸಾಂಪಲ್, ದಿಸ್ ಪರಮಾತ್ಮ ಶ್ರೀಕೃಷ್ಣ ಅಂತ ಹೇಳಿದಾಗ ಹೀ ಈಸ್ ಲೈಕ್ ಎಲೆಕ್ಟ್ರಿಸಿಟಿ. By mere presence of the electricity, the fan functions. ಅದು ಗಾಳಿಯನ್ನು ಕೊಡುತ್ತೆ. ದಿ ಬಲ್ಬ್ ಬರ್ನ್ಸ್ ಅಂಡ್ ಅದು ಬೆಳಕನ್ನು ಕೊಡುತ್ತೆ. ದ ಹೀಟರ್ ಇಟ್ ಫಂಕ್ಷನ್ಸ್, ಶಾಖವನ್ನು ಕೊಡುತ್ತೆ. ಏರ್ ಕಂಡೀಷನರ್ ಇಟ್ ಫಂಕ್ಷನ್ಸ್, ತಂಪಾದ ಗಾಳಿಯನ್ನು ಕೊಡುತ್ತೆ. ದ ಸೇಮ್ ಎಲೆಕ್ಟ್ರಿಸಿಟಿ, ಒಂದು ಕಡೆ ಶಾಖವನ್ನು ಕೊಡುತ್ತೆ, ಒಂದು ಕಡೆ ಕೂಲಾಗಿ ತಂಪಾದ ಹವೆಯನ್ನು ಕೊಡುತ್ತೆ, ಬೆಳಕನ್ನು ಕೊಡುತ್ತೆ. ಹೀಗೆ ಎಲೆಕ್ಟ್ರಿಸಿಟಿ ಈಸ್ ದಿ ಒನ್.
ಅಲ್ಲಿ ಎಲೆಕ್ಟ್ರಿಸಿಟಿ ಇದೆ ಅನ್ನುವಂತಹದ್ದು ಅಷ್ಟೇ ಸತ್ಯ. ದೇರ್ ಈಸ್ ಎಲೆಕ್ಟ್ರಿಸಿಟಿ ಅಂಡ್ ಆಲ್ ದೀಸ್ ಗ್ಯಾಡ್ಜೆಟ್ಸ್ ದೇ ಫಂಕ್ಷನ್. ಸೊ ಇಟ್ ಈಸ್ ದಿ ವೆರಿ ಪ್ರೆಸೆನ್ಸ್ ಆಫ್ ದಿ ಎಲೆಕ್ಟ್ರಿಸಿಟಿ. The fan functions, the bulb burns, air conditioning system it works. ಹೀಗೆ ಎಲ್ಲವುಗಳು ಕೂಡ ಅವುಗಳ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ದಿ ಎಲೆಕ್ಟ್ರಿಸಿಟಿ ಅಂತ ನಾವು ಯಾವುದನ್ನು ಕರೆದಿರ್ತೀವಿ, ಇಟ್ಸ್ ಡೂಯಿಂಗ್ ನಥಿಂಗ್. ನಾವು ಸಾಮಾನ್ಯವಾಗಿ ಕರೆಂಟ್ ಇದೆಯಾ ಅಂತ ನಾವು ಮಾತನಾಡ್ತೀವಿ ಅಂತಂದರೆ, ಏನೋ ಒಂದು ಮೇಂಟೆನೆನ್ಸ್ ಟೈಮಲ್ಲಿ ಆ ಪವರ್ ಸಪ್ಲೈ ಅನ್ನುವಂಥದ್ದು ಸ್ಟಾಪ್ ಆಗಿರುತ್ತೆ, ಯಾರಿಗೂ ಅದು ಸಪ್ಲೈ ಸ್ಟಾಪ್ ಆಗಿರುತ್ತೆ. ಆಗ ಗೊತ್ತಾಗುತ್ತೆ ನಮಗೆ ಕರೆಂಟ್ ಇಲ್ಲ ಅಂತ. ಆಮೇಲೆ ಸ್ವಲ್ಪ ಸಮಯದ ನಂತರದಲ್ಲಿ ನಾವು ಮತ್ತೊಬ್ಬರನ್ನ ಮನೆಯಲ್ಲಿ ಯಾರನ್ನೋ ಒಬ್ಬರನ್ನ ಕೇಳ್ತೀವಿ, ಕರೆಂಟ್ ಬಂತಾ, ಕರೆಂಟ್ ಇದೆಯಾ. ಸೊ ಇಲ್ಲಿ ಕರೆಂಟ್ ಇದೆಯಾ ಅಂತಂದರೆ ಎಲೆಕ್ಟ್ರಿಸಿಟಿ ಸಪ್ಲೈ ಸ್ಟಾರ್ಟ್ ಆಗಿದೆಯಾ, ಅದು ಬಂದಿದೆಯಾ, ಇಸ್ ದೇರ್ ಎಲೆಕ್ಟ್ರಿಸಿಟಿ. ಸೊ ಅದು ಇದೆ ಅಂತಂದರೆ ಬೇರೆ ಎಲ್ಲವೂ ಕೂಡ ಅದು ತಮ್ಮ ತಮ್ಮ ಕೆಲಸವನ್ನು ಅದು ಮಾಡ್ಕೊಂಡು ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ ದಟ್ ಈಸ್ ಇಂಪಾರ್ಟೆಂಟ್. ಸೊ ಸಿಮಿಲರ್ಲಿ ಪರಮಾತ್ಮ ಶ್ರೀಕೃಷ್ಣ ಅಂತ ಹೇಳಿದಾಗ, ಇನ್ ಹಿಸ್ ಅಬ್ಸಲ್ಯೂಟ್ ನೇಚರ್ ಆಸ್ ಸಚ್ಚಿದಾನಂದ ಸ್ವರೂಪ, ದ ಮಿಯರ್ ಪ್ರೆಸೆನ್ಸ್ ಈಸ್ ಸಫಿಷಿಯಂಟ್ ಆಲ್ ದ ಥಿಂಗ್ಸ್ ಇನ್ ದ ವರ್ಲ್ಡ್ ದಟ್ ಫಂಕ್ಷನ್ಸ್. ಅಂಡ್ ಹಿ ನೋಸ್ ದಟ್ ದಿಸ್ ಪರಮಾತ್ಮ, he does not perform any actions. Since he does not involve in any actions, he is not affected by his own actions. ಈವನ್ ಅವತಾರ, ಪರಮಾತ್ಮನ ಅವತಾರ, ವಿಷ್ಣುವಿನ ಅವತಾರ ಅಂತ ಹೇಳಿದಾಗೆ ಅದು ರಾಮ ಆಗಿರಬಹುದು, ಕೃಷ್ಣ ಆಗಿರಬಹುದು, ಪರಮಾತ್ಮನ ಅವತಾರದ ಸಮಯದಲ್ಲೂ ಕೂಡ ಅನೇಕ ರೀತಿಯ ಘಟನೆಗಳು ನಡೆದಿರುತ್ತೆ, ಅನೇಕ ರೀತಿಯ ಕೆಲಸಗಳನ್ನು ಪರಮಾತ್ಮ ಮಾಡಿರ್ತಾನೆ ಅಂತ ನಾವು ಹೇಳ್ತೀವಿ. ಸೊ ಈವನ್ ಇನ್ ಅವತಾರ ಅಂತ ಹೇಳಿದಾಗ ಕೂಡ ಅನೇಕ ರೀತಿಯ ಕೆಲಸಗಳು ಅಲ್ಲಿ ಜರುಗಿದಾಗ ಅಲ್ಲಿ ಆದಂತಹ ಅನೇಕ ಅದ್ಭುತಗಳನ್ನು ನಾವು ನೋಡ್ತೀವಿ. ಅವೆಲ್ಲವನ್ನ ಪರಮಾತ್ಮ ಮಾಡ್ದ ಅಂತ ನಾವು ಮಾತನಾಡ್ತೀವಿ. ಇಷ್ಟೆಲ್ಲ ಆದರೂ ಕೂಡ ಅವನು ಹೇಗೆ ಮಾಡ್ದ ಅದು ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಮಾಡ್ದ ಅದು ಗೊತ್ತಿಲ್ಲ, ಎಲ್ಲಿ ಮಾಡ್ದ ಅದು ಗೊತ್ತಿಲ್ಲ, ಯಾಕೆ ಮಾಡ್ದ ಅದು ಕೂಡ ಗೊತ್ತಾಗ್ತಾ ಇಲ್ಲ, ಏನೊಂದು ಗೊತ್ತಾಗ್ತಾ ಇಲ್ಲ. ಆದರೆ ಏನು ಆಗಬೇಕಾಗಿತ್ತು ಆ ಎಲ್ಲ ಕೆಲಸಗಳು ಕೂಡ ಆಗೋ ಹಾಗೆ ಆಯಿತು. ಅವನು ಹೇಗೆ ಮಾಡ್ದ ಅನ್ನೋದು ಗೊತ್ತಾಗಲಿಲ್ಲ, ಅವನು ಮಾಡಿದ್ದು ನೋಡಲಿಲ್ಲ, ನಾನು ಮಾಡಿದೆ ಅಂತ ಅವನು ಹೇಳಲಿಲ್ಲ. ಬಟ್ ನಮಗೆ ಅಲ್ಲಿ ಏನು ಆಗಬೇಕಾಗಿತ್ತು ಅದೆಲ್ಲ ಆಗ್ತಾ ಇದೆ, ಆಯಿತು ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಾವೇನು ಹೇಳ್ತೀವಿ, ಏನೊಂದು ಗೊತ್ತಾಗ್ತಾ ಇಲ್ಲಪ್ಪ, ಇದು ಪರಮಾತ್ಮನ ಲೀಲೆ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಲೀಲೆ. ನಾವು ಇಫ್ ಯು ಡೋಂಟ್ ಯೂಸ್ ದಟ್ ವರ್ಡ್, ಇದು ಭಗವಂತನ ಲೀಲೆ ಅನ್ನುವಂತಹದ್ದನ್ನು ನಾವು ಹೇಳಿದ್ರೆ ಮತ್ತೆ ಮತ್ತೆ ಅದೇ ವಿಚಾರವನ್ನು ನಾವು ಮಾತನಾಡ್ತಾ ಇದ್ರೆ ಇಟ್ ಈಸ್ ನೆವರ್ ಎಂಡಿಂಗ್. ಯಾಕೆಂದ್ರೆ ಅವನು ಹೇಗೆ ಮಾಡ್ದ ಗೊತ್ತಿಲ್ಲ, ಯಾವಾಗ ಮಾಡ್ದ ಗೊತ್ತಿಲ್ಲ. ಪರಮಾತ್ಮನನ್ನ ಅಕರ್ತ ಅಂತ ಕರೆದಿದ್ದಾರೆ, ಆದರೂ ಅವನು ಮಾಡಿದ್ದು ನಾವು ಯಾರೂ ನೋಡಲಿಲ್ಲ, ಆದರೂ ಕೂಡ ಇದೆಲ್ಲ ಆಗಿದೆ, ಚಮತ್ಕಾರ, ಅದ್ಭುತ, ಹೀಗೆ ಅನೇಕ ರೀತಿಯಲ್ಲಿ ನಾವು ಮಾತನಾಡ್ತಾ ಹೋಗ್ತಾನೆ ಇರ್ತೀವಿ. ಸೊ ನಮ್ಗೇನು ಗೊತ್ತಿಲ್ಲದೆ ಹೋದ್ರೂ ಕೂಡ ನಾವು ಮಾತಾಡ್ತಾ ಇರ್ತೀವಲ್ಲ. ಟು ಪುಟ್ ಎ ಸ್ಟಾಪ್ ಫಾರ್ ದಟ್ ವಿ ಸೇ ಇಟ್ ಈಸ್ ಹಿಸ್ ಲೀಲಾ. ಸೊ ಇದು ಭಗವಂತನ ಲೀಲೆ, ಇಟ್ ಈಸ್ ಹಿಸ್ ಸ್ಪೋರ್ಟ್. ಅದನ್ನ ಲೀಲೆ ಅಂತ ಕರಿತೀವಿ ಅಷ್ಟೇ ಹೊತ್ತು ಪರಮಾತ್ಮ ಮಾಡದ ಅಂತ ಹೇಳೋದಿಲ್ಲ, ಅಥವಾ ಇಟ್ ಈಸ್ ದಿ ಕರ್ಮ ಆಫ್ ದಿ ಪರಮಾತ್ಮ ಆರ್ ದಿ ಆಕ್ಷನ್ಸ್ ಆಫ್ ದಿ ಪರಮಾತ್ಮ
We will not say like this. We will just say it is his Leela. So when the Leela happens, when the Leela of the Paramatma it happens, there is no Papa, there is no Punya. What has to happen will happen. ಹೇಗೆ? In his mere presence. ಅದಕ್ಕೆ ನಾವು ಭಗವಂತನನ್ನು ನಾವು ವಿ ಆಲ್ಸೋ ಕಾಲ್ ಹಿಮ್ ಕರ್ಮಾಧ್ಯಕ್ಷ. ಕರ್ಮಾಧ್ಯಕ್ಷ ಅಂತಂದ್ರೆ ಅಗೇನ್ ಇನ್ ಹಿಸ್ ಪ್ರೆಸೆನ್ಸ್, ಅವನ ಅಧ್ಯಕ್ಷತೆಯಲ್ಲಿ ಆ ಏನೇನು ಆಗಬೇಕಾಗಿತ್ತೋ ಅದೆಲ್ಲ ಆಗ್ತಾ ಇರತ್ತೆ. ಅಲ್ಲೇನು ಅವನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿಲ್ಲ, ಅವನು ಮಾಡಬೇಕಾಗಿಲ್ಲ. ದ ವೆರಿ ಮಿಯರ್ ಪ್ರೆಸೆನ್ಸ್ ಈಸ್ ಸಫಿಷಿಯಂಟ್. So we call it Leela. So since it is Leela, there is no Papa Pala, there is no Punya Pala. And this Paramatma ಅಂತ ಹೇಳಿದಾಗ ಅಂತಹವನನ್ನ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ನಮೋ ವೇದಾಂತ ವೇದ್ಯಾಯ. ನಾನು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. I do pranams, namaskarams to you. To whom? To this Krishna in his absolute reality form. And this absolute reality form, ಅದನ್ನು ತಿಳಿಸ್ಕೊಡೋದು ಯಾರು ಅಂತಂದ್ರೆ ವೇದಾಂತ ವೇದ್ಯಾಯ. This Vedanta is going to reveal this nature of the Paramatma as the absolute form. ವೇದಾಂತ ವೇದ್ಯಾಯ. ವೇದ್ಯಾಯ ಅಂತಂದ್ರೆ ತಿಳಿಸ್ಕೊಡುವಂತಹದ್ದು. ದಿಸ್ ವೇದಾಂತ ಈಸ್ ಗೋಯಿಂಗ್ ಟು ರಿವೀಲ್ ಹಿಸ್ ಟ್ರೂ ನೇಚರ್. ಹಿಸ್ ಟ್ರೂ ನೇಚರ್ ಅಂತಂದ್ರೆ ದಿಸ್ ಕೃಷ್ಣ ಈಸ್ ಇನ್ ದಿ ಫಾರ್ಮ್ ಆಫ್ ರಿಯಾಲಿಟಿ ಅಂಡ್ ಹೀ ಈಸ್ ಮೈ ಗುರು. ದಿಸ್ ಕೃಷ್ಣ ಈಸ್ ಮೈ ಗುರು. ಬಿಕಾಸ್ ಹೀ ಈಸ್ ಮೈ ಗುರು, ಅವನು ನನಗೆ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಬಿಕಾಸ್ ನಾವು ಯಾರಿಂದ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ ಅಂತಹವನನ್ನ ಮಾಸ್ಟರ್, ಟೀಚರ್, ಗುರು ಈ ರೀತಿ ನಾವು ಕರಿತೀವಿ. ಸೊ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಹಿ ಈಸ್ ಮೈ ಗುರು. ಸೊ ಹಿ ಈಸ್ ಗಿವಿಂಗ್ ಮೀ ದಿಸ್ ನಾಲೆಡ್ಜ್. ಅವನು ನನಗೆ ನಾಲೆಡ್ಜ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಇದು ಹೇಗೆ ಸಿಕ್ಕಿದೆ ಅಂತಂದ್ರೆ ವೇದಾಂತದ ಮೂಲಕ. ಸೊ ವೇದಾಂತದ ಮೂಲಕ ಸಿಕ್ಕಿರುವಂತಹ ಈ ನಾಲೆಡ್ಜ್ನ ಪರಮಾತ್ಮ ಇಲ್ಲಿ ನನಗೆ ಕೊಡ್ತಾ ಇದ್ದಾನೆ. ನಾವು ಭಗವದ್ಗೀತೆಯನ್ನು ನಾವು ಸ್ವಲ್ಪ ಗಂಭೀರವಾಗಿ ಅದನ್ನು ಕುರಿತು ಚಿಂತನೆಯನ್ನು ಮಾಡಿದ್ರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಅವನ ಬೋಧನೆ ಅಂತ ಹೇಳಿ, ಅವನ ಟೀಚಿಂಗ್ಸ್ ಅಂತ ಹೇಳಿ ಅಲ್ಲಿ ನಾವು ನೋಡುವಂತಹ ಅನೇಕ ಶ್ಲೋಕಗಳು they appear in different Upanishads, Vedanta. ಸೊ ಕಠೋಪನಿಷತ್ನಲ್ಲಿ ಕೆಲವು ಮಂತ್ರಗಳು ಬರುತ್ತೆ, ಆ ಮಂತ್ರಗಳನ್ನು ಇಲ್ಲಿ ಶ್ಲೋಕ ಅಂತ ಪರಮಾತ್ಮ ಹೇಳ್ತಾನೆ. ಮತ್ತೊಂದು ಉಪನಿಷತ್ತಿಂದ ಕೆಲವುಗಳನ್ನು ತಗೋತಾನೆ, ಇನ್ನೊಂದು ಕಡೆಯಿಂದ ಕೆಲವುಗಳನ್ನು ತಗೋತಾನೆ. ಸೊ ಭಗವಂತ ಈ ಶ್ಲೋಕಗಳನ್ನೆಲ್ಲ ಇಲ್ಲಿ ಭಗವದ್ಗೀತೆ ಅಂತ ಹೇಳಿ ಅರ್ಜುನನಿಗೆ ಟೀಚಿಂಗ್ ಅಂತ ಹೇಳಿ ಏನು ಉಪದೇಶವನ್ನು ಮಾಡಿದಾನೆ ಅವೆಲ್ಲವೂ ವೇದಾಂತದ ಸಾರ, ಉಪನಿಷತ್ತುಗಳ ಸಾರ ಅದು. ಸೊ ಅದಕ್ಕೆ ಇಲ್ಲಿ ವೇದಾಂತ ವೇದ್ಯಾಯ. ಸೊ ವೇದಾಂತದ ಮೂಲಕ ಭಗವಂತ ಅವುಗಳನ್ನು ನನಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅಂಡ್ ದಿಸ್ ಭಗವಂತ ಹಿ ಈಸ್ ಬುದ್ಧಿ ಸಾಕ್ಷಿಣೆ. ಹಿ ಈಸ್ ದಿ ವೆರಿ ಕಾನ್ಶಿಯಸ್ ಅಂಡ್ ವಿಟ್ನೆಸ್ ಪ್ರಿನ್ಸಿಪಲ್ ಇನ್ ಮೀ. This Paramatma is the witness for my own mind. ಉದಾಹರಣೆಗೆ ನಾವೆಲ್ಲ ನಾವು ಮಾತಾಡ್ತೀವಿ, ನಾವು ಹೇಳ್ತೀವಿ, ನನಗೆ ನನ್ನ ಆಲೋಚನೆಗಳು ಅರ್ಥ ಆಗ್ತಾ ಇದೆ ಅಂತ ಹೇಳ್ತೀವಿ. ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ. ನನ್ನಲ್ಲಿ ಈ ಕ್ಷಣದಲ್ಲಿ ಹರಿದಾಡ್ತಾ ಇರುವಂತಹ ಆಲೋಚನೆಗಳನ್ನು ಗಮನಿಸಿದ್ರೆ ಆ ಆಲೋಚನೆಗಳ ಅರಿವು ನನಗೆ ಗೊತ್ತಾಗ್ತಾ ಇದೆ ಅಂತಂದರೆ ಅದರ
ಮುಂದಿನ ಪರಿಣಾಮ ಇರಬಹುದು, ಅಥವಾ ಆ ಆಲೋಚನೆಗಳು ಎಲ್ಲಿಗೆ ಹೋಗಿ ನಿಲ್ಲತ್ವೆ, ಏನನ್ನ ಮಾಡತ್ವೆ ಅನ್ನುವುದರ ಬಗ್ಗೆ ನನಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಅನ್ನುವ ರೀತಿಯಲ್ಲಿ ನಾವು ಹೇಳ್ತೀವಿ ಐ ನೋ ಮೈ ಥಾಟ್ಸ್. ನನ್ನ ಆಲೋಚನೆಗಳ ಬಗ್ಗೆ ನನಗೆ ಅರಿವು ಇದೆ ಅಂತ ನಾವು ಹೇಳ್ತೀವಿ. ಇದರ ಅರ್ಥ ಏನು? ಇಟ್ ಮೀನ್ಸ್ ಐ ಆಮ್ ಅವೇರ್ ಆಫ್ ಮೈ ಥಾಟ್ಸ್. ಅದೇ ರೀತಿ ಕೆಲವು ಬಾರಿ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನು ಪ್ರಶ್ನೆ ಮಾಡಿದಾಗ ಅದು ನನಗೆ ಎಟುಕದ ಸಬ್ಜೆಕ್ಟು, ನಾನು ಇಲ್ಲಿವರೆಗೆ ಅದರ ಬಗ್ಗೆ ತಿಳ್ಕೊಂಡಿಲ್ಲ, ನನಗೆ ಯಾರು ಹೇಳಿಕೊಟ್ಟಿಲ್ಲ, ನನ್ನ ಗಮನ ಆ ಕಡೆ ಹೋಗಿಲ್ಲ, ಇಂತಹ ಒಂದು ವಿಚಾರ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಸೊ ತಿಳ್ಕೊಳ್ಳುವಂತಹ ಅವಕಾಶ ನನಗೆ ಇಲ್ಲಿವರೆಗೆ ಆಗಿಲ್ಲ. ಸೊ ಇಟ್ ಈಸ್ ವೆರಿ ನ್ಯೂ. ಆಗ ನಾವೇನು ಹೇಳ್ತೀವಿ? ಅದು ಯಾವುದು ನನಗೆ ಗೊತ್ತಿಲ್ಲ, ಐ ಡು ನಾಟ್ ನೋ ಎನಿಥಿಂಗ್ ಅಬೌಟ್ ಇಟ್. ಕೆಲವುಗಳನ್ನು ಕುರಿತು ಪ್ರಶ್ನೆ ಮಾಡಿದಾಗ ಹೇಳ್ತೀವಿ ಎಸ್ ಐ ನೋ ಇಟ್ ಅಂತ ಹೇಳ್ತೀವಿ. ಮತ್ತೊಮ್ಮೆ ನಾವು ಹೇಳ್ತೀವಿ ಐ ಡು ನಾಟ್ ನೋ ಅಬೌಟ್ ಇಟ್. ಸೊ ಇಲ್ಲಿ ಅರಿವು ಯಾವ ರೀತಿ ಇದೆ ನನ್ನಲ್ಲಿ? ಸರ್ಟನ್ ಥಿಂಗ್ಸ್ ಐ ನೋ, ದಟ್ ಐ ವಿಲ್ ಸೇ ಐ ನೋ ಇಟ್, ಅಂಡ್ ಐ ಆಲ್ಸೋ ನೋ ದಟ್ ಸರ್ಟನ್ ಥಿಂಗ್ಸ್ ಐ ಡು ನಾಟ್ ನೋ. ಸೊ ಇಲ್ಲಿ ನೋಯಿಂಗ್ ಕೆಪಾಸಿಟಿ, ಗೊತ್ತಿರೋದನ್ನ ಗೊತ್ತು ಅಂತ ಹೇಳುವಂತಹದ್ದು, ಗೊತ್ತಿಲ್ಲದೆ ಇರೋವಂತಹದ್ದನ್ನ ನನಗೆ ಗೊತ್ತಿಲ್ಲ ಅನ್ನುವಂತಹದ್ದು ನನಗೆ ಗೊತ್ತಾಗಿದೆ ಅನ್ನುವಂತಹದ್ದನ್ನು ಕೂಡ ಎಕ್ಸ್ಪ್ರೆಸ್ ಮಾಡುವಂತಹದ್ದು. ಸೊ ದಟ್ ಈಸ್ ಅವೇರ್ನೆಸ್, ದಟ್ ಈಸ್ ಅರಿವು. ಸೊ ಇದು ಏನು ಅಂತಂದ್ರೆ ಐ ನೋ ಅಂತ ಹೇಳಿದಾಗ ವಾಟ್ ಆಕ್ಚುಲಿ ಐ ನೋ ಅದನ್ನ ನನಗೆ ಗೊತ್ತಿದೆ ಅಂತ ಹೇಳ್ತೀನಿ. ಅದೇ ರೀತಿ ಐ ಆಲ್ಸೋ ನೋ ಸರ್ಟನ್ ಥಿಂಗ್ಸ್ ಐ ಡು ನಾಟ್ ನೋ, ನನಗೆ ಕೆಲವುಗಳು ಗೊತ್ತಿಲ್ಲ. ಸೊ ಹೀಗೆ ಗೊತ್ತಿರೋದನ್ನ ಗೊತ್ತು ಅಂತ ಹೇಳ್ತೀನಿ, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತಂದಾಗ ಐ ಆಮ್ ದಟ್ ವಿಟ್ನೆಸ್ ಪ್ರಿನ್ಸಿಪಲ್ ಟು ಮೈ ಇಂಟೆಲೆಕ್ಟ್. ನನ್ನ ಬುದ್ಧಿಯಲ್ಲಿ ಅದು ನನಗೆ ಗೊತ್ತಾಗ್ತಾ ಇದೆ, ಇದು ನನಗೆ ಗೊತ್ತು, ಇದು ನನಗೆ ಗೊತ್ತಿಲ್ಲ ಅನ್ನುವಂತಹದ್ದು ನನ್ನ ಬುದ್ಧಿಯಲ್ಲಿ ಅದು ನನಗೆ ತಿಳಿಸಿ ಅದು ನನಗೆ ತೋರಿಸ್ತಾ ಇದೆ. ಎಸ್ ಯು ನೋ ಇಟ್, ಯು ಡು ನಾಟ್ ನೋ ಇಟ್ ಅನ್ನುವಂತಹದ್ದು ನನ್ನದೇ ಬುದ್ಧಿ. ಸೊ ಇಟ್ ಈಸ್ ಮೈ ಇಂಟೆಲೆಕ್ಟ್. ಐ ಆಮ್ ಏಬಲ್ ಟು ಅಬ್ಜೆಕ್ಟಿಫೈ ಬೈ ಥ್ರೂ ಇಂಟೆಲೆಕ್ಟ್. ಐ ಸೇ ಐ ನೋ ಇಟ್ ಅಂಡ್ ಐ ಡು ನಾಟ್ ನೋ ಇಟ್. ಸೊ ಅದನ್ನ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ದಟ್ ವಿಟ್ನೆಸ್ ಪ್ರಿನ್ಸಿಪಲ್ ಇನ್ ಮೀ. ನನಗೆ ಗೊತ್ತು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ದಟ್ ವಿಟ್ನೆಸ್ ಪ್ರಿನ್ಸಿಪಲ್ ಇನ್ ಮೀ, ದಟ್ ಈಸ್ ಶ್ರೀಕೃಷ್ಣ, ದಟ್ ಈಸ್ ಹಿಸ್ ಅಬ್ಸಲ್ಯೂಟ್ ನೇಚರ್. ಸೊ ಅಂತಹ ಪರಮಾತ್ಮ ನಿನಗೆ ನನ್ನ ನಮಸ್ಕಾರಗಳು. ಸೊ ದಿಸ್ ಈಸ್ ದಿ ಫಸ್ಟ್ ಪ್ರೇಯರ್ ವರ್ಸ್. ಆಚಾರ್ಯ ಶಂಕರರು ಈ ಒಂದು ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಭಾಷ್ಯವನ್ನು ಬರಿಬೇಕು ಅಂತ ಹೇಳಿದಾಗ ಅವರು ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕ ಅಂತ ಹೇಳಿ, ಪ್ರೇಯರ್ ವರ್ಸ್ ಅಂತ ಹೇಳಿ, ವಿಷ್ಣು ಸಹಸ್ರನಾಮದ ಭಗವಂತ ಶ್ರೀಕೃಷ್ಣನಿಗೆ ನಮಸ್ಕಾರಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಆ್ಯಂಡ್ ಅವ್ರದ್ದು ಎರಡನೇ ಶ್ಲೋಕ, ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಾಹಿತೇರತಂ ವೇದಾಬ್ಜ ಭಾಸ್ಕರಂ ವಂದೇ ಶಮಾಧಿ ನಿಲಯಂ ಮುನಿಂ ಅಹಂ ವಂದೇ. ಸೊ ನಾನು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ನಿನಗೆ ಅಂತಂದರೆ ಇಲ್ಲಿ ಯಾರಿಗೆ? ಸೊ ಮೊದಲನೇ ವರ್ಸು ಇಟ್ ಈಸ್ ಎ ನಮಸ್ಕಾರ ಟು ಲಾರ್ಡ್ ಶ್ರೀಕೃಷ್ಣ. ಇಲ್ಲಿ ಎರಡನೇ ಧ್ಯಾನ ಶ್ಲೋಕದಲ್ಲಿ ಅವರು ನಮಸ್ಕಾರವನ್ನು ಸಲ್ಲಿಸ್ತಾ ಇರುವಂತಹದ್ದು ಕೃಷ್ಣದ್ವೈಪಾಯನಂ ವ್ಯಾಸಂ. ಇದು ಕೃಷ್ಣದ್ವೈಪಾಯನ ಅನ್ನುವಂತಹದ್ದು ಭಗವಾನ್ ವೇದವ್ಯಾಸರ ಮತ್ತೊಂದು ಹೆಸರು. ಸೊ ಭಗವಾನ್ ವೇದವ್ಯಾಸ ಈಸ್ ಆಲ್ಸೋ ಕಾಲ್ಡ್
the nature and the moods of this Bhagavan Vedavyasa is Sarvaloka Hiteratam. So your attitude, your ಸ್ವಭಾವ, ಇವರ ಒಂದು ವ್ಯಕ್ತಿತ್ವ, ಕಳಕಳಿ ತಮ್ಮ ಸುತ್ತಮುತ್ತಲಿನ ಎಲ್ಲ ಜನಗಳು ಅಂತಂದರೆ ಇಲ್ಲಿ ಜಗತ್ತಿನಲ್ಲಿರುವಂತಹ ಎಲ್ಲರ ಬಗ್ಗೆ ಅವರ ಕಳಕಳಿ ಕಾಳಜಿ ಯಾವ ರೀತಿ ಇತ್ತು ಅಂತಂದರೆ, ಹಿ ಈಸ್ ದಿ ವೆಲ್ ವಿಷರ್ ಆಫ್ ಆಲ್ ಬೀಯಿಂಗ್ಸ್. ಎಲ್ಲರ ಬಗ್ಗೆ ಅವ್ರಿಗಿದ್ದಂತಹ ಒಂದು ಅನುಕಂಪ ಮತ್ತು ಕಾರುಣ್ಯ. ಸೊ ಯಾಕೆ ಇನ್ನೊಬ್ಬರ ಬಗ್ಗೆ ಒಂದು ಕರುಣೆ ಅಥವಾ ಅನುಕಂಪ ಯಾಕೆ ಉಂಟಾಗತ್ತೆ ಅಂತಂದರೆ, ಎಲ್ಲೋ ಮತ್ತೊಬ್ಬ ಈಸ್ ಅಂಡರ್ ಸಮ್ ಪೇನ್, ಹಿ ಈಸ್ ಸಫರಿಂಗ್ ಅಂತಂದರೆ ಅದು ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಇಫ್ ಐ ವಾಂಟ್ ಟು ಬಿ ಹ್ಯಾಪಿ, ಈವನ್ ದ ಅದರ್ ಪರ್ಸನ್ ಶುಡ್ ಬಿ ಹ್ಯಾಪಿ, ದೆನ್ ಓನ್ಲಿ ಐ ಫೀಲ್ ಐ ಆಮ್ ಹ್ಯಾಪಿ. ಯಾಕೆ ಆ ರೀತಿ ಅಂತಂದರೆ ನನ್ನ ಅಂತಃಕರಣ ಅಲ್ಲಿಯವರೆಗೆ ಹೋಗಿ ಅವನನ್ನು ಮುಟ್ಟಿದೆ. ಸೊ ಇಲ್ಲಿ ಭಗವಾನ್ ವೇದವ್ಯಾಸರು ಲೋಕದ ಎಲ್ಲ ಜನಗಳ ಹಿತಾಸಕ್ತಿಯನ್ನು ಬಯಸಿ, ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಹಿ ವಾಂಟ್ಸ್ ಆಲ್ ಬೀಯಿಂಗ್ಸ್ ಟು ಬಿ ವೆರಿ ಹ್ಯಾಪಿ. ಸೊ ಈ ಕಾರಣದಿಂದ ಅವರು ಇಲ್ಲಿಯವರೆಗೆ ಏನೆಲ್ಲವನ್ನು ಮಾಡಿದ್ದಾರೆ ಭಗವಾನ್ ವೇದವ್ಯಾಸರು, ಅವೆಲ್ಲ ಕೂಡ ಲೋಕದ ಹಿತದೃಷ್ಟಿಯಿಂದ ಎಲ್ಲವನ್ನ ಲೋಕಾರ್ಪಣೆ ಮಾಡಿಬಿಟ್ಟಿದ್ದಾರೆ ಅವರು. ಯಾಕೆ ಲೋಕಾರ್ಪಣೆ ಮಾಡಿದ್ದಾರೆ ಅಂತಂದರೆ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರ ಬದುಕು ಸುಖ ಸಂತೋಷದಿಂದ ಅರ್ಥಪೂರ್ಣವಾದ ಬದುಕು ಅವರು ಅನುಭವಿಸಬೇಕು ಅಂತಂದರೆ, ವೆನ್ ಎ ಪರ್ಸನ್ ತನ್ನದೇ ಬದುಕನ್ನು ಅವನು ಹಿಂತಿರುಗಿ ನೋಡಿದಾಗ ಸಾರ್ಥಕತೆಯ ಅನುಭವ ಅವನಿಗಾಗಬೇಕು. ನಾನು ಧನ್ಯನಾದೆ ಅಂತ ಅವನಿಗೆ ಅನ್ನಿಸ್ಬೇಕು. ಅವನದೇ ಬದುಕನ್ನು ಅವನು ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಒಂದು ಪಶ್ಚಾತ್ತಾಪದ ಚಿಹ್ನೆ ಇರಬಾರ್ದು. ಫ್ಯಾಂಟಾಸ್ಟಿಕ್, ಗುಡ್ ಲೈಫ್, ಐ ಹ್ಯಾವ್ ಸ್ಪೆಂಡ್ ಎ ಗುಡ್ ಲೈಫ್. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ನಿಸ್ಬೇಕು. ನನ್ನ ಜೀವನ ಸಾರ್ಥಕ ಆಯಿತು, ನಾನು ಇಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅವನಿಗೆ ಅನ್ನಿಸ್ಬೇಕು. ಸೊ ಅವನಿಗೆ ಆ ರೀತಿ ಅನ್ನಿಸ್ಬೇಕು ಅಂತಂದರೆ ಅವನ ಬದುಕು ಆ ಒಂದು ಪರಿಪೂರ್ಣತೆಯನ್ನು ಮುಟ್ಟಬೇಕು. ಬದುಕು ಪರಿಪೂರ್ಣತೆಯನ್ನು ಮುಟ್ಟಬೇಕು ಅಂತಂದರೆ ಅವನಿಗೆ ಎಲ್ಲ ರೀತಿಯ ಅನುಭವಗಳು ಕೂಡ ಸ್ಪಷ್ಟವಾಗಿ ಅರ್ಥವಾಗಿ ಅವೆಲ್ಲವನ್ನ ಸಮತ್ವದಿಂದ ಸ್ವೀಕರಿಸುವಂತಹವನಾಗಿರಬೇಕು. ಸೊ ಅಂತಹ ಜ್ಞಾನ ಸಮತ್ವದಿಂದ ಲೋಕದಲ್ಲಿ ಸಿಗುವಂತಹ ಎಲ್ಲವನ್ನ ಆ ರೀತಿ ಸಮತ್ವ ಭಾವದಿಂದ ಸ್ವೀಕರಿಸಬೇಕು ಅಂತಂದಾಗ ದಟ್ ರಿಯಲಿ ರಿಕ್ವೈರ್ಸ್ ಎ ಡಿಫರೆಂಟ್ ಲೆವೆಲ್ ಆಫ್ ಮೆಚೂರಿಟಿ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿಬಡಿ ಟು ಥಿಂಕ್ ಇನ್ ದಟ್ ಸೇಮ್ ಸೆನ್ಸ್. ದಟ್ ರಿಕ್ವೈರ್ಸ್ ಡಿಫರೆಂಟ್ ಸ್ಕಿಲ್, ಡಿಫರೆಂಟ್ ಲೆವೆಲ್ ಆಫ್ ಮೈಂಡ್ ಮೆಚೂರಿಟಿ. ಸೊ ಅಂತಹ ಒಂದು ಮೆಚುರಿಟಿ ಮೈಂಡ್ ಎಲ್ರಿಗೂ ಆಗಬೇಕು ಅನ್ನುವಂತಹ ಒಂದು ಉದ್ದೇಶ ದಿಸ್ ಭಗವಾನ್ ವೇದವ್ಯಾಸ. ಸೊ ಹಾಗಾಗಿ ಅವರೇನು ಮಾಡ್ತಾ ಇದ್ದಾರೆ, ಇಲ್ಲಿಯವರೆಗಿನ ಅವರ ಎಲ್ಲ ವರ್ಕ್ಗಳನ್ನು ಅವರೇನು ಮಾಡಿದ್ದಾರೆ, ಲೋಕಕ್ಕೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಲೋಕದ ಹಿತಾಸಕ್ತಿಯ ಕಾರಣದಿಂದ. ಅಂಡ್ ಅವರ ಒಂದು ಕಾಳಜಿ ಈ ರೀತಿ ಇರೋದ್ರಿಂದ ಹಿ ಈಸ್ ಆಲ್ಸೋ ಕಾಲ್ಡ್ ವೇದಾಬ್ಜ ಭಾಸ್ಕರಂ. ಭಗವಾನ್ ವೇದವ್ಯಾಸ ಈಸ್ ಕಾಲ್ಡ್ ವೇದಾಬ್ಜ ಭಾಸ್ಕರಂ. ವೇದ ಅಬ್ಜ ಭಾಸ್ಕರಂ ಈಸ್ ವೇದಾಬ್ಜ ಭಾಸ್ಕರಂ. ಇಲ್ಲಿ ಅಬ್ಜ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ತಾವರೆಯ ಮೊಗ್ಗು. ತಾವರೆಯ ಮೊಗ್ಗು ಅದು. ಸೊ ವೇದಾಬ್ಜ ಅಂತಂದ್ರೆ ದಿ ಲೋಟಸ್ ಆಫ್ ದಿ ವೇದ ವಿಚ್ ಇಸ್ ಸ್ಟಿಲ್ ಮೊಗ್ಗು, ಅದಿನ್ನೂ ಅರಳಿಲ್ಲ. ಸಾಮಾನ್ಯವಾಗಿ ತಾವರೆ ಹೂವು ಅರಳದು ಯಾವಾಗ ಅಂತಂದರೆ ಸೂರ್ಯೋದಯದ ಸಮಯದಲ್ಲಿ.
ಸೂರ್ಯ ಹುಟ್ಟಬೇಕು, ಇಲ್ಲಿ ಹೂವು ಅರಳಬೇಕು. ಸೊ ಇಲ್ಲಿ ವೇದಾಬ್ಜ, ಆ ವೇದಗಳ ಮೊಗ್ಗು, ಇಟ್ ಈಸ್ ರೆಡಿ, ಇನ್ನೂ ಅರಳಿಲ್ಲ. ಇಟ್ ಈಸ್ ವೇಟಿಂಗ್. ವೇಟಿಂಗ್ ಫಾರ್ ವಾಟ್? ವೇಟಿಂಗ್ ಫಾರ್ ಹೂಮ್? ಒಂದು ಹೂವು ಅರಳಬೇಕು ಅಂತಂದ್ರೆ ಇಟ್ ಈಸ್ ವೇಟಿಂಗ್ ಫಾರ್ ದಿ ಸನ್ ಟು ಅಪಿಯರ್ ಇನ್ ದಿ ಸ್ಕೈ. ಸೂರ್ಯೋದಯವನ್ನ ಅದು ಕಾಯ್ತಾ ಇರುತ್ತೆ. ಸೊ ಸೂರ್ಯ ಉದಯಿಸಿದ ಕೂಡಲೇ ಆ ಒಂದು ತಾವರೆ ಹೂವು ಅನ್ನುವಂತಹದ್ದು ಅರಳುತ್ತೆ. ಸೊ ಇಲ್ಲಿ ವೇದಗಳು ಇಲ್ಲಿ ವೇದಗಳು ಅಂತ ಹೇಳಿದಾಗ ಈ ವೇದ ಮಂತ್ರಗಳು ಅಂತ ಅದರ ಅರ್ಥ. ಸೊ ಈ ಎಲ್ಲ ವೇದ ಮಂತ್ರಗಳು ಕೂಡ ಸ್ಕ್ಯಾಟರ್ಡ್, ಚದುರಿ ಹೋಗಿದ್ದವು. ಒಂದೊಂದು ಕಡೆ ಒಂದೊಂದು ಮಂತ್ರ, ಒಂದೊಂದು ಕಡೆ ಒಂದೊಂದು ಪೋರ್ಷನ್ನು. ಸೊ ಎಲ್ಲ ಎಲ್ಲೆಲ್ಲೆಲ್ಲೋ ಹೊಟ್ಟೋಗಿದೆ. ದಿಸ್ ಭಗವಾನ್ ವೇದವ್ಯಾಸ ಏನ್ ಮಾಡಿದ್ದಾರೆ ಅಂತಂದ್ರೆ ಅವೆಲ್ಲವನ್ನ ಸಂಗ್ರಹಿಸಿ ಅವೆಲ್ಲವುಗಳು ಒಂದು ಕಡೆ ಸಿಗೋ ಹಾಗೆ ಮಾಡ್ತಾರೆ. ಆಗ ಆ ವೇದಗಳೆಲ್ಲ ಖುಷಿಯಾಗತ್ತೆ. ಸೊ ಆ ಚದುರಿ ಹೋಗಿದ್ದಂತಹ ಆ ವೇದ ಮಂತ್ರಗಳೆಲ್ಲ ಒಂದು ರೀತಿಯ ಮೊಗ್ಗು, ತಾವರೆಯ ಮೊಗ್ಗು. ಸೊ ವೇಟಿಂಗ್ ಫಾರ್ ದಿಸ್ ಭಗವಾನ್ ವೇದವ್ಯಾಸ ಟು ಕಮ್ ಅಂಡ್ ಕಲೆಕ್ಟ್ ಇಟ್ ಅಂಡ್ ಕ್ಯಾಟಗರೈಸ್ ಮಾಡಬೇಕಾಗಿತ್ತು. ಸೊ ದೀಸ್ ಮಂತ್ರಾಸ್, ವೇದ ಮಂತ್ರಾಸ್, ವೇಟಿಂಗ್ ಫಾರ್ ಭಗವಾನ್ ವೇದವ್ಯಾಸ ಟು ಕಮ್ ಅಂಡ್ ಡೂ ದಿಸ್ ವರ್ಕ್. ಸೊ ಈಗ ಭಗವಾನ್ ವೇದವ್ಯಾಸ ಇಲ್ಲಿ ಬಂದಿದ್ದಾರೆ. he started collecting all the mantras. Now these Vedabja, ವೇದಗಳ ಆ ತಾವರೆಯ ಮೊಗ್ಗು ವೇದವ್ಯಾಸನನ್ನು ನೋಡಿ, ಹೇಗೆ ಆಗಸದಲ್ಲಿ ಸೂರ್ಯನನ್ನು ಕಂಡಾಗ ತಾವರೆಯ ಮೊಗ್ಗು ಅರಳಿ ಒಂದು ರೀತಿ ಅದು ಅರಳಿ ನಿಂತಾಗ ಅದು ಎಷ್ಟು ಖುಷಿ ಸಿಗುತ್ತೆ, ಅದು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಆ ರೀತಿಯಲ್ಲಿ ಈ ವೇದ ಮಂತ್ರಗಳ ಅವೆಲ್ಲವನ್ನ ಭಗವಾನ್ ವೇದವ್ಯಾಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದಿದ್ದಾರೆ ಅನ್ನುವಂತಹದ್ದು ಗೊತ್ತಾದಾಗ ಆ ಮೊಗ್ಗುಗಳಂತೆ ಇದ್ದಂತಹ ಆ ವೇದ ಮಂತ್ರಗಳೆಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅರಳಿ ಸಂತೋಷವಾಗಿ ಇದ್ವು. ಸೊ ಚದುರಿ ಹೋಗಿದ್ದಂತಹ ವೇದ ಮಂತ್ರಗಳನ್ನು ಸಂಗ್ರಹಿಸಿ, ರಕ್ಷಿಸಿ, ವಿಭಜನೆಯನ್ನ ಮಾಡಿ, ಯಾವ ಮಂತ್ರ ಯಾವ ಒಂದು ಕ್ಯಾಟಗರಿಗೆ ಹೋಗಬೇಕು ಅಲ್ಲಿ ಹೋಗೋ ಹಾಗೆ ಮಾಡಿ, ಈ ಪರ್ಟಿಕ್ಯುಲರ್ ಮಂತ್ರ ಋಗ್ವೇದಕ್ಕೆ ಸೇರಿದ್ದು, ಇದು ಅಥರ್ವ ವೇದಕ್ಕೆ ಸೇರಿದ್ದು ಅಂತ ಹೇಳಿ ಅವುಗಳೆಲ್ಲವನ್ನ ಕ್ಯಾಟಗರೈಸ್ ಮಾಡಿ ಆ ವೇದ ಮಂತ್ರಗಳು ಪರ್ಟಿಕ್ಯುಲರ್ಗೆ ಅದೇ ಸೆಕ್ಷನ್ಗೆ ಹೋಗೋ ಹಾಗೆ ಮಾಡಿದ್ದು. ಸೊ 4 ವೇದಗಳನ್ನ ವಿಭಾಗಗಳನ್ನಾಗಿ ಮಾಡಿದ್ರು ಅಂತಂದ್ರೆ ದಿಸ್ ಈಸ್ ಹೌ ಇಟ್ ಡಿಡ್ ಇಟ್. ಈ ಪರ್ಟಿಕ್ಯುಲರ್ ಮಂತ್ರ ಇಟ್ ಬಿಲಾಂಗ್ಸ್ ಟು ದಿಸ್ ಋಗ್ವೇದ, ಇಟ್ ಬಿಲಾಂಗ್ಸ್ ಟು ಯಜುರ್ವೇದ. ಓನ್ಲಿ ಭಗವಾನ್ ವೇದವ್ಯಾಸ ವಾಸ್ ಏಬಲ್ ಟು ರೆಕಗ್ನೈಸ್ ಅಂಡ್ ಡೂ ದಿಸ್ ವರ್ಕ್. ಸೊ ಹಿ ಇಸ್ ಕಾಲ್ಡ್ ವೇದಾಬ್ಜ ಭಾಸ್ಕರ. ಸೊ ಆ ರೀತಿಯಲ್ಲಿ ಮಾಡಿದ್ದು ದಿಸ್ ವೇದವ್ಯಾಸ ಭಗವಾನ್. ಈಗ ವೇದಗಳೆಲ್ಲ ಅರಳಿ ನಿಂತಿವೆ. ಅರಳಿ ನಿಂತಹ ಈ ವೇದಗಳು ಇಟ್ ಈಸ್ ರೆಡಿ ನೌ. ಸೊ ಈ ಕಾರಣದಿಂದ ಅನೇಕ ವಿಚಾರಗಳು ಎಲ್ಲವೂ ಕೂಡ ಎಲ್ಲೆಲ್ಲೋ ಅಡಗಿ ಹೋಗಿದ್ದು. ನಾವು ಈ ವೇದಗಳು ಅಂತಂದ್ರೆ ನಾವು ಎಲ್ಲಿ ನೋಡಬಹುದು ಅಂತಂದ್ರೆ ಎಲ್ಲ ಕಡೆ ನೋಡಬಹುದು. ಅದು ಮಹಾಭಾರತ ಇರಬಹುದು, ಭಾಗವತ ಇರಬಹುದು, ಭಗವದ್ಗೀತೆ ಇರಬಹುದು, ಉಪನಿಷತ್ಗಳಿರಬಹುದು, ಎಲ್ಲ ಬೇರೆ 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 ಕಡೆ ಚದರಿ ಹೋಗಿದ್ವು. ಸೊ ಈಗ ಬಿಕಾಸ್ ಆಫ್ ದಿಸ್ ವರ್ಕ್ ಆಫ್ ವೇದವ್ಯಾಸ, ಮಹಾಭಾರತ ಅಂತ ಹೇಳಿದಾಗ ಅಲ್ಲಿ 18 ಪರ್ವಗಳು, ಅಲ್ಲಿ ಮಧ್ಯದಲ್ಲಿ ಭಗವದ್ಗೀತೆ, ಅದೇ ರೀತಿ ಭಾಗವತ ಅಂತ ಹೇಳಿದಾಗ ಅಲ್ಲಿ ನವಯೋಗಿಗಳ ಸಂವಾದ, ಅನೇಕ, ಇಷ್ಟು ಮಾತ್ರ ಅಂತಲ್ಲ. ಸೊ ಎವ್ರಿಥಿಂಗ್ ಇಸ್ ವೆಲ್ ಪ್ಯಾಕ್ಡ್ by Shri Bhagavan Vedavyasa. Now it is available for us to
ನಾವು ಹೆಂಗೆ ಹುಡುಕ್ಬಿಟ್ಟು ಎತ್ಕೊಂಬಂದ್ಬಿಡ್ಬೋದು. ನಾವೀಗ ಓದಬೇಕು ಅಂತಂದರೆ ನಾವು ಇಟ್ ಈಸ್ ರೆಡಿ. ಡಿಜಿಟಲ್ ಲೈಬ್ರರಿ ಅಂತ ಹೇಳ್ತೀವಿ ನಾವು. ಅಂದರೆ ಯಾವುದು ಎಲ್ಲಿದೆ ಅನ್ನೋವಂಥದ್ದು ಕ್ಷಣ ಮಾತ್ರದಲ್ಲಿ ಸಿಗತ್ತೀಗ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್ ವೇದವ್ಯಾಸ ಡಿಡ್ ದಿಸ್ ವರ್ಕ್. ವೇದಗಳ ವಿಭಾಗ ಅಂತಂದರೆ ಇಟ್ ಈಸ್ ಲೈಕ್ ದಿಸ್. ಬಿಕಾಸ್ ಆಫ್ ದಿಸ್ ವರ್ಕ್ ಡನ್ ಬೈ ದಿಸ್ ಕೃಷ್ಣ ದ್ವೈಪಾಯನಂ ವ್ಯಾಸ, ಅಂದರೆ ಭಗವಾನ್ ವೇದವ್ಯಾಸ, ಹಿ ಈಸ್ ಕಾಲ್ಡ್ ವೇದಾಬ್ಜ ಭಾಸ್ಕರಂ. So it is because of Bhagavan Vedavyasa today we are very fortunate that we are studying and understanding all these Veda mantragalu, Upanishadgalu, Mahabharata, Bhagavad Gita, Viduraniti, Sanat Sujatiya, Bhagavata, what not. ಸೊ ಭಗವಾನ್ ಶ್ರೀ ಶಂಕರಾಚಾರ್ಯರು ಭಗವಾನ್ ವೇದವ್ಯಾಸರನ್ನ ಹೀಗೆ ಸೂರ್ಯ ಭಗವಾನ್ ಅಂತ ಹೇಳಿ ಈ ರೀತಿನಲ್ಲಿ ಕರೆದಿದ್ದಾರೆ. ಅಂಡ್ ಶಮಾಧಿ ನಿಲಯಂ ಮುನಿಂ, ಶಮಾಧಿ ನಿಲಯಂ ಮುನಿಂ, ದಿಸ್ ಭಗವಾನ್ ವೇದವ್ಯಾಸ, ಹಿ ಈಸ್ ದಿ ಅಬೋರ್ಡ್ ಆಫ್ ಆಲ್ ದಿ ಕ್ವಾಲಿಟೀಸ್ ಆಫ್ ದಿ ಮೈಂಡ್. ಅಂತಂದ್ರೆ ಕ್ವಾಲಿಟೀಸ್ ಆಫ್ ದಿ ಮೈಂಡ್ ಅಂತಂದ್ರೆ ಮನೋನಿಗ್ರಹ ಅಂತ ನಾವು ಹೇಳ್ತೀವಲ್ಲ. ಮನೋನಿಗ್ರಹ ಅಂತಂದಾಗ ಕೇವಲ ಮನಸ್ಸು ಅಂತ ಅಲ್ಲ, ಶಮಾಧಿ, ಶಮಾಧಮಾಧಿ. ಸೊ ಆ ರೀತಿ ಹೇಳಿರೋದ್ರಿಂದ, ಅವೆಲ್ಲವನ್ನ ಮಾಡಿರೋದ್ರಿಂದ ಮನಸ್ಸು ಹಾಗೂ ಎಟ್ಸೆಟ್ರಾ ಅಂತಂದ್ರೆ ಶಮಾಧಮಾಧಿ. ಸುಮ್ಮನೆ ಜನರಲ್ ಆಗಿ ಮೈಂಡ್ ಅಂತ ಹೇಳಿದಾಗ ಅಲ್ಲಿ ಅನೇಕ ರೀತಿಯ ದೋಷಗಳು ಕೂಡ ಇರುತ್ತೆ. ಮೈಂಡ್ ಈಸ್ ಫಿಲ್ಡ್ ವಿತ್ ಸೋ ಮೆನಿ ಥಿಂಗ್ಸ್. ಆ ಸೋ ಮೆನಿ ಥಿಂಗ್ಸ್ ಅಂತಂದಾಗ ಅದು ಏನು ಬೇಕಾದರೂ ಆಗಿರಬಹುದು. ಅದಕ್ಕೆ ಜ್ಞಾನ ಅಂತ ಹೇಳಿದಾಗ ಮೈಂಡ್ ಮಸ್ಟ್ ಬಿ ವೆರಿ ಪ್ಯೂರ್, ಶುದ್ಧವಾದ ಮನಸ್ಸು. ಅದು ಪ್ರೀರಿಕ್ವಿಸಿಟ್ ಕ್ವಾಲಿಫಿಕೇಶನ್ ಟು ಗೇನ್ ದಿ ನಾಲೆಡ್ಜ್. ಸೊ ಮನಸ್ಸು ನಿರ್ಮಲವಾಗಿರಬೇಕು, ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಮಲ ಅಂತಂದರೆ ದೋಷ, ಕೊಳೆ ಇತ್ಯಾದಿ ಅರ್ಥ. ನಿರ್ಮಲ ಅಂತಂದರೆ ಪರಿಶುದ್ಧವಾಗಿರುವಂತಹದ್ದು. ಸೊ ದಿಸ್ ಭಗವಾನ್ ವೇದವ್ಯಾಸ ಅಂತಂದರೆ ಹಿ ಈಸ್ ದಿ ಅಬೋರ್ಡ್ ಆಫ್ ಆಲ್ ಸಚ್ ಕ್ವಾಲಿಟೀಸ್ ಆಫ್ ದಿ ಮೈಂಡ್. ಕ್ವಾಲಿಟೀಸ್ ಆಫ್ ದಿ ಮೈಂಡ್ ಅಂತಂದ್ರೆ ಏನು? ವಿಚ್ ಹ್ಯಾಸ್ ಡನ್ ಆಲ್ ದಿಸ್ ಶಮ ದಮಾದಿ, ಎಲ್ಲವನ್ನ ಮಾಡಿ ಮನಸ್ಸನ್ನು ಪ್ಯೂರಾಗಿ ಇಟ್ಕೊಂಡು ದ ಮೆಚ್ಯೂರ್ಡ್ ಮೈಂಡ್ ಅಂತ ಏನು ಹೇಳ್ತೀವಿ ಅಂತಂದರೆ, ಇಲ್ಲಿ ಜ್ಞಾನ ಅಂತ ಹೇಳಿದಾಗ, ವೇದಾಂತದಲ್ಲಿ ಜ್ಞಾನ ಅಂತ ಹೇಳಿದಾಗ ಇಟ್ ಆಲ್ವೇಸ್ ರೆಫರ್ಸ್ ಟು ದಿ ಆತ್ಮಜ್ಞಾನ, ದಿ ಸೆಲ್ಫ್ ನಾಲೆಡ್ಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಜ್ಞಾನ ಅಂತ ಯಾವಾಗೆಲ್ಲ ವೇದಾಂತದಲ್ಲಿ ಬರುತ್ತೆ ಅವೆಲ್ಲವೂ ಸೆಲ್ಫ್ ನಾಲೆಡ್ಜನ್ನು ಕುರಿತು ಹೇಳಿರುವಂತಹದ್ದು. ಸೊ ಸೆಲ್ಫ್ ನಾಲೆಡ್ಜ್ ಅಂತಂದರೆ ಅದು ಯಾವ ರೀತಿಯ ಜ್ಞಾನ? ಆತ್ಮಜ್ಞಾನ ಅಂತಂದರೆ, ನಾವು ಆತ್ಮ ಅಂತ ಹೇಳಿದಾಗ ಆತ್ಮ ಅಂತಂದರೆ ಅದು ಪರಮಾತ್ಮ, ಪರಮಾತ್ಮ ಅಂತಂದರೆ ನಾವೆಲ್ಲ ಏನೆಲ್ಲ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅವುಗಳ ಮೂಲಕ ಪರಮಾತ್ಮನನ್ನು ನಾನು ಯಾವ ರೀತಿ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತೀನಿ, ಪರಮಾತ್ಮ ಅಂತಂದರೆ ನನಗೆ ಅರ್ಥ ಆಯಿತು, ಈ ರೀತಿ ಹೇಳಿದಾಗ for an ordinary mind it is not possible to understand this sakshatkara, atma sakshatkara, atma self knowledge anta ಹೇಳಿದಾಗ it is not possible for an ordinary mind. self knowledge ಅಥವಾ ಸಾಕ್ಷಾತ್ಕಾರ, ಆತ್ಮವಿದ್ಯೆ, ಇದನ್ನ ನಾನು ತಿಳ್ಕೊಂಡಿದ್ದೀನಿ ಅಂತ ನಾನು ಹೇಳ್ಕೋಬೇಕು ಅಂತಂದ್ರೆ ದಟ್ ಮೈಂಡ್ ಮಸ್ಟ್ ಬಿ ಸಮಥಿಂಗ್ ಇಟ್ ಹ್ಯಾಸ್ ಡನ್ ಆಲ್, ಎಲ್ಲ ರೀತಿಯ ಒಂದು ಸಂಸ್ಕರಣೆಗಳನ್ನು ಮಾಡಿ ಪರಿಶೋಧಿಸಿ ಸಂಸ್ಕಾರಯುಕ್ತವಾದಂತಹ ಮನಸ್ಸನ್ನು ಹೊಂದಿರುತ್ತೆ.
ಅದು ತನ್ನ ಎಲ್ಲ ರೀತಿಯ ಮನಸ್ಸು ಪರಿಶುದ್ಧವಾಗೋದಕ್ಕೆ ಬೇಕಾಗುವಂತಹ ಎಲ್ಲವನ್ನ ಅದು ಮಾಡಿಕೊಂಡು ತಿಳಿಯಾಗ್ತಾ ಇಟ್ ಬಿಕಮ್ಸ್ ದಿ ಪ್ಯೂರ್ ಮೈಂಡ್. That pure mind is referred here as the quality of the mind, and this Bhagavan Vedavyasa is the abode of that quality mind. So ಶಮ ದಮಾದಿ ನಿಲಯಂ ಅಂತಂದ್ರೆ ದಿ ಅಬೋರ್ಡ್ ಅಂತ. ಅಬೋರ್ಡ್ ಅಂದ್ರೆ ಒನ್ಸ್ ಅಗೈನ್ ಇಟ್ ಈಸ್ ಆಶ್ರಯ. And this Bhagavan Vedavyasa is called the Munihi. Muni ಅಂತಂದ್ರೆ again it is Mananashila. The person who has conquered his own mind is called the Munihi. ಸೊ ಜನರಲ್ ಆಗಿ ನಾವು ಮುನಿ ಅಂತ ಹೇಳಿದಾಗ ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ, ಈಸ್ ಕಾಲ್ಡ್ ಮುನಿ. ಮುನಿ ಅಂತಂದ್ರೆ ತನ್ನ ಮನಸ್ಸನ್ನ ಈ ರೀತಿ ನಿಗ್ರಹ ಮಾಡ್ಕೊಂಡಿರುವಂತಹದ್ದು, ಕಾಂಕರ್, ಮನಸ್ಸನ್ನ ಗೆದ್ದಿರುವಂತಹವನು. ಸೊ ಫಾರ್ ಸಚ್ ಎ ಪರ್ಸನ್ ಇಟ್ ಈಸ್ ಪಾಸಿಬಲ್ ದಟ್ ಹಿ ಕ್ಯಾನ್ ಸಿ ದಿ ಭಗವಾನ್ ಅಂತಂದ್ರೆ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಆತ್ಮ ವಿಚಾರ, ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ, ದಿ ಸೆಲ್ಫ್ ನಾಲೆಡ್ಜ್ ಅಂಡ್ ಎಟ್ಸೆಟ್ರಾ is possible only for this pure minded Vyakti. And this Bhagavan Vedavyasa is the abode of all this. So he is called Munihi, Mananashila. And ಮೂರನೆಯ ಪ್ರೇಯರ್ ವರ್ಸ್ ಅಂತಂದ್ರೆ he says, ಸಹಸ್ರಮೂರ್ತೆ ಪುರುಷೋತ್ತಮಸ್ಯ ಸಹಸ್ರ ನೇತ್ರಾನನ ಪಾದಬಾಹೋ ಸಹಸ್ರನಾಮ್ನಾಂ ಸ್ತವನಂ ಪ್ರಶಸ್ತಂ ನಿರುಚ್ಯತೆ ಜನ್ಮ ಜರಾದಿಶಾಂತ್ಯೈಹಿ. ಸೊ ಆಚಾರ್ಯ ಶಂಕರರು ಈ ಒಂದು ಶ್ಲೋಕದಲ್ಲಿ he gives the purpose of the composition of these ಧ್ಯಾನ ಶ್ಲೋಕಾಸ್. ಸೊ ಇವುಗಳ ಮೂಲಕ ಅವ್ರು ತಿಳಿಸ್ತಾ ಇರುವಂತಹದ್ದು ಏನು ಅಂತಂದ್ರೆ, ನಾನು ಯಾಕೆ ಶ್ರೀ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರೀಬೇಕಾಯಿತು? ಸೊ ಅಲ್ಲಿ ನನ್ನನ್ನು ಪ್ರಾಂಪ್ಟ್ ಮಾಡಿದ್ದು ಯಾವುದು, ಉದ್ದೇಶ ಏನು, ಯಾಕೆ ಬರೀಬೇಕಾಯಿತು ಅನ್ನುವಂತಹ ಉದ್ದೇಶವನ್ನ ತಿಳಿಸ್ತಾ ಇರುವಂತಹ ಪ್ರೇಯರ್ ವರ್ಸ್ ಇದು. ವೈ ದಿಸ್ ಭಾಷ್ಯ ಇಸ್ ರಿಕ್ವೈರ್ಡ್ ಫಾರ್ ದಿಸ್ ವಿಷ್ಣು ಸಹಸ್ರನಾಮ ಅಂಡ್ ವೈ ಐ ಹ್ಯಾವ್ ಟು ರೈಟ್ ದಿ ಭಾಷ್ಯ ಫಾರ್ ದಿಸ್ ವಿಷ್ಣು ಸಹಸ್ರನಾಮ. The goal of the Bhashya to Sri Vishnu Sahasranama is mentioned here. And this is called Vastu Nirdeshaha. So Vastu Nirdeshaha means, Vastu anta helidaga the thing in itself, the reality, or it can be the essence ಅಂತ ಕೂಡ ಹೇಳಬಹುದು. ನಿರ್ದೇಶಃ indication, pointing out, or it can also be sometimes designation, designated. So in total the meaning is pointing out the reality or indicating the essence, indicating the truth. ಈ ರೀತಿ ಕೂಡ ವಸ್ತು ನಿರ್ದೇಶ ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಪುರುಷೋತ್ತಮಸ್ಯ ಸಹಸ್ರನಾಮ್ನಾಂ ಸ್ತವನಂ ಪ್ರಶಸ್ತಂ, ಒನ್ 1000 ನೇಮ್ಸ್ ಆಫ್ ಪುರುಷೋತ್ತಮ. ಇದರ ಅರ್ಥ ಪುರುಷೋತ್ತಮನಾದ ಪರಮಾತ್ಮನಿಗೆ ಇರುವಂತಹ 1000 ನಾಮಗಳು. ಸೊ ಈ ಎಲ್ಲ 1000 ನಾಮಗಳು ಕೂಡ ಸ್ತವನಂ ಪ್ರಶಸ್ತಂ, ಪ್ರೈಸ್ ವರ್ತಿ ಅಂತ ಅರ್ಥ. ಯಾವುದೋ ಕೆಲವು ಮಾತ್ರ ಅಂತ ಅಲ್ಲ,
all the thousands names of this Purushottama is praiseworthy. ಸ್ತವನಂ ಪ್ರಶಸ್ತಂ ಅಂದರೆ ಪರಮಾತ್ಮನನ್ನ ಸ್ತುತಿ ಮಾಡೋದಕ್ಕೆ, ಹೊಗಳೋದಕ್ಕೆ ಯೋಗ್ಯವಾದ ಹೆಸರುಗಳು ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ನಾವು ನೋಡಬಹುದಾದ ಪರಮಾತ್ಮನ 1000 ನಾಮಗಳು ಆ ರೀತಿನಲ್ಲಿದೆ. ಸೊ ಏನೋ ಒಂದು ಹೆಸರು ಅಂತ ಕೊಟ್ಟಿರೋದಲ್ಲ ಅದು. ಏನೋ ಒಂದು ನೋಡ್ಬಿಟ್ಟು ಗೊತ್ತಾಗದೇ ಇದ್ದಾಗ ನಾವು ಅದನ್ನ ಏನೋ ಒಂದು ರೀತಿನಲ್ಲಿ ಕರೀತೀವಲ್ಲ, ಆ ರೀತಿ ಅಲ್ಲ ಅದು. ಯಾತಕ್ಕೆ ಇಂತಹ ಹೆಸರನ್ನ ಕೊಟ್ಟಿದೆ ಅನ್ನುವಂತಹದ್ದನ್ನ ಸೂಕ್ತವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಆ ಅರ್ಥದ ಪ್ರಕಾರ ಈ ಹೆಸರು ಮತ್ತು ಪರಮಾತ್ಮ ಅವೆರಡನ್ನು ನಾವಲ್ಲಿ ಕಾಣಬಹುದಾ? He says, yes, it is exactly like that. Not 1 or 2 names. All the 1000 names are like that. All the 1000 names are praiseworthy. ಯೋಗ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. So all the 1000 names, it carries so much of prashastam. ಅದನ್ನು ಇಲ್ಲಿ ಆಚಾರ್ಯರು ಈ ಶ್ಲೋಕದ ಮೂಲಕ ಅದನ್ನು ತಿಳಿಸ್ತಾ ಇದ್ದಾರೆ. And what kind of Lord he is? ಅವನಿಗೆ 1000 ನಾಮಗಳಿದೆ, ಅವೆಲ್ಲವೂ ಅಷ್ಟೇ ಯೋಗ್ಯವಾದ ಹೆಸರುಗಳಾಗಿದೆ. ಈ ರೀತಿ ಹೇಳಿದಾಗ, ಸೊ ವಾಟ್ ಕೈಂಡ್ ಆಫ್ ಪುರುಷೋತ್ತಮ ಹಿ ಈಸ್? ಸಹಸ್ರಮೂರ್ತೆ. ವಾಟ್ ಕೈಂಡ್ ಆಫ್ ಪುರುಷೋತ್ತಮ ಅಂತಂದ್ರೆ ಹಿ ಈಸ್ ಸಹಸ್ರಮೂರ್ತೆ. He is the one who has got 1000 forms. ಇಲ್ಲಿ ಪದೇ ಪದೇ 1000 ಅಥವಾ 1000 ನೇಮ್ಸ್, 1000 ಫಾರ್ಮ್ಸ್ ಅಂತ ಹೇಳ್ತಾ ಇರುವಂತಹದ್ದು ಸಂಖ್ಯೆಯನ್ನ ಕುರಿತು ಅಲ್ಲ. 1 2 3 4 5 6 ಅಂತ ಹೇಳಿ 999 ಈಗ 1000 ಆಯಿತು, ಆ ರೀತಿ ಅಲ್ಲ. ಸಂಖ್ಯೆಯನ್ನು ಕುರಿತು ಹೇಳಿರುವಂತಹದ್ದಲ್ಲ. ದೆನ್ ಕೌಂಟ್ಲೆಸ್ ನೇಮ್ಸ್, ಕೌಂಟ್ಲೆಸ್ ಫಾರ್ಮ್ಸ್. ದಿಸ್ ಪುರುಷೋತ್ತಮ ಹ್ಯಾಸ್ ಗಾಟ್ countless names and countless forms. ಸಹಸ್ರ ನೇತ್ರ ಆನನ ಪಾದಬಾಹೋಹೋ. ಸಹಸ್ರ ನೇತ್ರಾನನ ಪಾದಬಾಹೋಹೋ. And again, uncountable eyes. ಸಹಸ್ರ ನೇತ್ರ ಕೇವಲ 1000 ಅಂತ ಅಲ್ಲ. ಯು ಕೆನಾಟ್ ಕೌಂಟ್ ಇಟ್. ಕೌಂಟ್ಲೆಸ್ ನಂಬರ್ ಹೋಗ್ತಾ ಇರುತ್ತೆ. ಈವನ್ 1000 ಅಂತ ಹೇಳಿದ್ಮೇಲೆ 1001 ಅಂತ ನಾವು ಹಿಂಗೆ ಹೇಳ್ಬೋದು. ಆಮೇಲೆ 10,000 ಅಂತ ಹೇಳ್ತೀವಿ, ಆಮೇಲೆ 10,001 ಸ್ಟಾರ್ಟ್ ಮಾಡ್ತೀವಿ. 1,00,000 ಅಂತ ಹೇಳ್ತೀವಿ, 1,00,001 ಪ್ರಾರಂಭ ಮಾಡಿ ಮತ್ತೆ ಅದು ಕೋಟಿಯನ್ನ ಮುಟ್ಟುತ್ತೆ. ಸಹಸ್ರ ಕೋಟಿ, ಲಕ್ಷ ಕೋಟಿ. This is called countless. So this Purushottama, this Paramatma, Sahasra Netranana Pada Bahoho, he has got uncountable eyes. ಸಾವಿರಾರು ಕಣ್ಣುಗಳು. ಆನನ ಮೀನ್ಸ್ ಬಾಯಿ, ಮೌತ್. ಮುಖ ಅನ್ನೋ ಪದ ಕೂಡ ಇದೆ, ಅರ್ಥ ಕೂಡ ಇದೆ. ಸೊ ಆನನ ಮೀನ್ಸ್ ಬಾಯಿ, ಮುಖ, ಈ ರೀತಿ. ಅಂಡ್ ಪಾದೋಹೋ ಬಾಹೋಹೋ, ಅನ್ಕೌಂಟಬಲ್ ಪಾದಗಳು, ಅನ್ಕೌಂಟಬಲ್ ಭುಜಗಳು. ಬಾಹು ಕೈಗಳು ಅಂತ ತಿಳ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಆರ್
ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಬಾಹು, ಬಾಹುಗಳು, ಭುಜಗಳು. ಸೊ ಈ ರೀತಿ ಹೇಳಿದಾಗ ಅಲ್ಲಿ ಕೌಂಟ್ಲೆಸ್ ಐಸ್ ಅಂತ ಹೇಳ್ತಾ ಇರುವಂತಹದ್ದಾಗ್ಲಿ, ಕೌಂಟ್ಲೆಸ್ ಮುಖಗಳು ಅಂತ ಹೇಳಿರುವಂತಹದ್ದಾಗ್ಲಿ, ಕೌಂಟ್ಲೆಸ್ ಬಾಯಿಗಳು, ಕೈಗಳು, ಕಾಲುಗಳು ಅಂತ ಹೇಳಿರುವಂತಹದ್ದಾಗ್ಲಿ, ಎವ್ರಿ ಐ, ಎವ್ರಿ ಮೌತ್ ಆರ್ ಎವ್ರಿ ಫೇಸ್, ಎವ್ರಿ ಭುಜ, ಎವ್ರಿ ಪಾದ is the eye, pada, baho, anana of the Ishvara, the same Ishvara, Purushottama. Ishvara means here it is Purushottama. ಸೊ ಪ್ರತಿ ಕಣ್ಣು ಅನ್ನುವಂತಹದ್ದು ಪುರುಷೋತ್ತಮನದು, ಪ್ರತಿ ಬಾಯಿ ಎನ್ನುವಂತಹದ್ದು ಪುರುಷೋತ್ತಮನದು, ಅದರಂತೆ ಪ್ರತಿ ಬಾಹು, ಪಾದಗಳು ಇವೆಲ್ಲ ಕೂಡ ಇಟ್ ಬಿಲಾಂಗ್ಸ್ ಟು ದಿಸ್ ಪರಮಾತ್ಮ. ನಾವು ವಿಶ್ವರೂಪ ದರ್ಶನ ಅಂತ ಹೇಳ್ತೀವಿ, ಕೇಳಿದ್ವಿ. ಸೊ ವಿಶ್ವರೂಪ ದರ್ಶನ ಅಂತ ಹೇಳಿದಾಗ ಸಾಮಾನ್ಯವಾಗಿ ವಿಶ್ವರೂಪ ದರ್ಶನ ಅಂತಂದಾಗ ಅಲ್ಲಿ ಒಂದು ಶರೀರವನ್ನು ತೋರಿಸಿರ್ತಾರೆ. ಸೊ ಒಂದು ಶರೀರವನ್ನು ತೋರಿಸಿ ಅನೇಕ ಮುಖಗಳು, ಸೊ ಪ್ರತಿ ಮುಖದಲ್ಲೂ ಎರಡೆರಡು ಕಣ್ಣುಗಳು, ಅನೇಕ ಬಾಹುಗಳು, ಇವೆಲ್ಲವನ್ನ ನಾವು ನೋಡ್ತೀವಿ. ಆದರೆ ಇಲ್ಲಿ ಸಹಸ್ರ ನೇತ್ರಾನನ ಪಾದ ಅಂತಲೂ ಹೇಳಿದೆ, ಅನೇಕ ಕಾಲುಗಳು. ಆದರೆ ವಿಶ್ವರೂಪ ದರ್ಶನ ಅಂತ ಹೇಳಿದಾಗ ಒಂದು ದೇಹ, ಎರಡು ಪಾದಗಳ ಮೇಲೆ ಆ ದೇಹ ನಿಂತಿದೆ. ಆದರೆ ಸಾವಿರಾರು ಭುಜಗಳು, ಅನೇಕ ಮುಖಗಳು, ಸಹಸ್ರಾರು ಕಣ್ಣುಗಳು, ಭುಜಗಳನ್ನ ನೋಡಬಹುದು. ಅದರ ಕಾಲುಗಳು ಎರಡು, ಶರೀರ ಮಾತ್ರ ಒಂದು. ಸೊ ಅದನ್ನು ನಾವೇನು ಅಂತ ಕರಿತೀವಿ? ಭಗವಂತನ ವಿಶ್ವರೂಪ ದರ್ಶನ ಅಂತ ಹೇಳ್ತೀವಿ. ಬಟ್ ಅದು ವಿಶ್ವರೂಪ ದರ್ಶನ ಅಲ್ವಾ ಹಾಗಾದ್ರೆ? ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇಟ್ ಈಸ್ ಆಲ್ಸೋ ವಿಶ್ವರೂಪ ದರ್ಶನ. ಬಿಕಾಸ್ ನಾವು ಒಂದು ವರ್ಷಿಪ್ ಮಾಡಬೇಕು, ಒಂದು ಚಿಂತನೆಯನ್ನು ಮಾಡಬೇಕು, ಭಗವಂತನ ವಿಶ್ವರೂಪ ದರ್ಶನದ ಬಗ್ಗೆ ಒಂದು ಧ್ಯಾನವನ್ನು ನಾವು ಮಾಡಬೇಕು ಅಂತಂದಾಗ ನಮ್ಮ ಮನಸ್ಸಿಗೆ ಒಂದು ರೂಪವನ್ನು ನಾವು ಕೊಡಬೇಕಾಗುತ್ತೆ. ಸೊ ಆ ರೂಪವನ್ನು ಕೊಡಬೇಕು ಅಂತಂದಾಗ ಮನಸ್ಸು ಶುಡ್ ಬಿ ಇನ್ ಎ ಪೊಸಿಷನ್ ಟು ಕ್ಯಾಪ್ಚರ್ ದಟ್ ಇನ್ ಇಟ್ಸ್ ಕೆಪಾಸಿಟಿ. ಇಲ್ಲಿ ಕೌಂಟ್ಲೆಸ್ ಅಂತ, ಸಾವಿರ ಅಂತ ಹೇಳಿದಾಗ ಅದನ್ನು ಕೌಂಟ್ಲೆಸ್ ಅಂತ ಕರೆದ್ಬಿಟ್ಟು, ಈಗ ದ ಕೆಪಾಸಿಟಿ ಆಫ್ ದಿ ಮೈಂಡ್ ಅಂತ ಹೇಳಿಬಿಟ್ಟು ಆ ಮನಸ್ಸು ಕೌಂಟ್ಲೆಸ್ ಮುಖಗಳನ್ನು ಕಲ್ಪನೆ ಮಾಡ್ಕೋಬೇಕು ಅಂತಂದಾಗ, ಒಂದು ವೇಳೆ ಕೌಂಟ್ಲೆಸ್ ಅಂತ ಹೇಳಿ ಮನಸ್ಸು ಕೂಡ ಅದನ್ನು ಎಣಿಸ್ತಾ ಕೂತ್ಕೊಂಡ್ರೆ ಫೋಕಸ್ ಇರೋದಿಲ್ಲ ಮನಸ್ಸಿಗೆ. ಇಟ್ ಈಸ್ ನಾಟ್ ಪಾಸಿಬಲ್. ಕೌಂಟ್ಲೆಸ್ ಅಂತ ಹೇಳಿದ್ಮೇಲೆ ಯು ಕೆನಾಟ್ ಕೌಂಟ್ ಇಟ್. ಸೊ ಅದರಿಂದ ಇಲ್ಲಿ ವಿಶ್ವರೂಪ ದರ್ಶನ ಅನ್ನುವಂತಹದ್ದು ಒಂದು ಚಿಂತನೆಗೆ, ನಾವು ಒಂದು ಪರಮಾತ್ಮನನ್ನು ಇಟ್ಕೊಂಡಾಗ, ಒಂದು ಆಲ್ಟರ್ನ ಇಟ್ಕೊಂಡು ನಾವು ವರ್ಷಿಪ್ ಮಾಡ್ತಾ ಇದ್ದೀವಿ, ಭಗವಂತನನ್ನು ಕುರಿತು ಧ್ಯಾನವನ್ನು ಮಾಡ್ತಾ ಇದ್ದೀನಿ, ನನ್ನ ಮನಸ್ಸನ್ನು ನಾನು ನಿಲ್ಲಿಸ್ಕೋಬೇಕು. ಮನಸ್ಸು ಕುಣಿತಾ ಇದೆ. ಸೊ ಕುಣಿತಾ ಇರುವಂತಹ ಮನಸ್ಸನ್ನು ನಾನು ನಿಲ್ಲಿಸ್ಕೋಬೇಕು. ಐ ವಾಂಟ್ ಒಂದು ಒಳ್ಳೆ ಫೋಕಸ್ ಬೇಕು ನನಗೆ, ಏಕಾಗ್ರ ಚಿತ್ತ ಬೇಕು ನನಗೆ. ಬಿಕಾಸ್ ಏಕಾಗ್ರ ಚಿತ್ತ ಯಾಕೆ ಬೇಕು ಅಂತಂದರೆ ಐ ನೀಡ್ ಟು ಡೂ ದಿ ಮೆಡಿಟೇಷನ್, ಧ್ಯಾನವನ್ನು ಮಾಡಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತಂದಾಗ ಕುಣಿತಾ ಇರುವಂತಹ ಮನಸ್ಸಿಗೆ ಇಟ್ ಈಸ್ ನಾಟ್ ಪಾಸಿಬಲ್. ದಿ ಕ್ವಾಲಿಟಿ ಆಫ್ ದಿ ಮೈಂಡ್, ನಾವೀಗಷ್ಟೇ ಅದನ್ನು ವಿಚಾರ ಮಾಡಿದ್ವಿ. ಮನಸ್ಸು ಪರಿಶುದ್ಧವಾಗಿದ್ದಾಗ ಮಾತ್ರ ಆತ್ಮವಿಚಾರವನ್ನು ತನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಎ ಪ್ಯೂರ್ ಮೈಂಡ್ ಟು ಅಟೈನ್ ದಿ ಸೆಲ್ಫ್ ನಾಲೆಡ್ಜ್. ಸೊ ಅಗೇನ್ ಹಿಯರ್ ದ ಸೇಮ್ ಮೈಂಡ್ ಇನ್ ಇಟ್ಸ್ ಕೆಪಾಸಿಟಿ, ಇಟ್ ಶುಡ್ ಬಿ ಇನ್ ಎ ಪೊಸಿಷನ್ ಟು ಕ್ಯಾಪ್ಚರ್ ಆ ಒಂದು ವಿಶ್ವರೂಪ ದರ್ಶನ ಅಂತ ಹೇಳಿದಾಗ ಅಲ್ಲಿ ಈ ಒಂದು ಡಿಸ್ಕ್ರಿಪ್ಷನ್ಗಳನ್ನ ಮತ್ತೆ ಮನಸ್ಸು ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ಆ ಒಂದು ಕೌಂಟ್ಲೆಸ್ ಫೇಸಸ್ಸು, ಕೌಂಟ್ಲೆಸ್ ಐಸು, ಕೌಂಟ್ಲೆಸ್ ಪಾದಗಳು,
ಕೌಂಟ್ಲೆಸ್ ಬಾಹುಗಳು ಅಂತ ಹೇಳಿದಾಗ ಅದು ಹಿಗ್ತಾ ಹೋಗ್ತಾನೆ ಇರುತ್ತೆ. ಸೊ ಮೈಂಡು ಎಲ್ಲಿಂದ ಎಲ್ಲಿವರೆಗೆ ಹೋಗೋದಕ್ಕೆ ಸಾಧ್ಯ? ಆಗ ಮೈಂಡು ತನ್ನ ಕುಣಿತವನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ಸ್ತಬ್ಧತೆ ಎನ್ನುವಂತಹದ್ದು ಮನಸ್ಸಿಗೆ ಸಿಗದೇ ಇಲ್ಲ. ಸ್ಟಿಲ್ನೆಸ್ ಈಸ್ ನಾಟ್ ಪಾಸಿಬಲ್. ಸೊ ಅವಾಗ ಏನು ಮಾಡಿದ್ದೀವಿ, ನಾವೇನೇ ನಮ್ಮ ಮನಸ್ಸಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು. ಮನಸ್ಸು ನಿಲ್ಲಬೇಕು. ಇಟ್ ಶುಡ್ ಕಂಟಿನ್ಯೂ ಟು ವರ್ಷಿಪ್ ದಿ ಲಾರ್ಡ್ ಇನ್ ದ ಕೆಪಾಸಿಟಿ, ಮೈಂಡ್ ಕೆಪಾಸಿಟಿನಲ್ಲಿ ಅದು ಆ ಆಲ್ಟರ್ ಸಿಗಬೇಕು ಅಂತ ಹೇಳಿದಾಗ ಒಂದು ರೂಪವನ್ನು ನಾವು ಕೊಡ್ತೀವಿ. ವಿಶ್ವರೂಪ, ವಿರಾಟ ದರ್ಶನ, ವಿರಾಟ ರೂಪ ಆಫ್ ದಿ ಭಗವಂತ ಅಂತ ಹೇಳಿ. ಅಲ್ಲಿ ಒಂದು ಶರೀರ ಇರುತ್ತೆ, ಅಲ್ಲಿ ಹಲವಾರು ಮುಖಗಳಿರುತ್ತೆ, ಹಲವಾರು ಭುಜಗಳಿರುತ್ತೆ. ಅವೆಲ್ಲವನ್ನು ನೋಡ್ಬಿಟ್ಟು ದಿಸ್ ಈಸ್ ದಿ ವಿರಾಟ ರೂಪ ಆಫ್ ದಿ ಪರಮಾತ್ಮ, ಇಟ್ ಈಸ್ ವಿಶ್ವರೂಪ ದರ್ಶನ ಅಂತ ಹೇಳ್ತೀವಿ. ಸೊ ಮನಸ್ಸು ಅದನ್ನು ಮಾತ್ರ ಕುರಿತು ಆಗ ಚಿಂತನೆಯನ್ನು ಮಾಡುತ್ತೆ. ಮನಸ್ಸು ಸ್ತಬ್ಧವಾಗುತ್ತೆ. ಇಟ್ ಬಿಕಮ್ಸ್ ವೆರಿ ಸ್ಟಿಲ್ ಆ್ಯಂಡ್ ಇಟ್ ಗೇನ್ಸ್ ದ ಸ್ಟಿಲ್ನೆಸ್. ಆ ಒಂದು ಪ್ಯೂರಿಟಿಯನ್ನು ಕಾಪಾಡಿಕೊಂಡು ಇಟ್ ಈಸ್ ಪಾಸಿಬಲ್ ಫಾರ್ ಎ ಮೈಂಡ್ ಟು ಮೆಡಿಟೇಟ್ ಅಪಾನ್ ದಿ ಲಾರ್ಡ್. ಸೊ ಇಲ್ಲಿ ಆ್ಯಕ್ಚುಲ್ ಆಗಿ ಒಂದು ರೂಪದಲ್ಲಿ ಇವೆಲ್ಲವನ್ನ ತಂದರೂ ಕೂಡ ನಿಜವಾಗ್ಲೂ ವಿಶ್ವರೂಪ ದರ್ಶನ ಅಂತಂದರೆ ಇಟ್ ಈಸ್ ನಾಟ್ ಲೈಕ್ ದಟ್ ಆಲ್ಸೋ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಯಾಕೆ ಅಂತಂದರೆ ವಿ ಆರ್ ನಾಟ್ ಸ್ಟಡಿಯಿಂಗ್ ಸಮಥಿಂಗ್ ಲೌಕಿಕ. ನಾವು ವೇದಾಂತವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ವೇದಾಂತವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿ ಆರ್ ಲರ್ನಿಂಗ್, ವಿ ಆರ್ ಟ್ರೈಂಗ್ ಟು ನೋ ದಿ ಟ್ರೂತ್ಸ್ ದಟ್ ಆರ್ ಸೆಟ್ ಇನ್ ದಿ ವೇದಾಂತ. ಆಗ ಅವುಗಳನ್ನು ವೇದಾಂತದ ದೃಷ್ಟಿಯಿಂದನೇ ನಾವು ನೋಡಬೇಕಾಗತ್ತೆ. ವೇದಾಂತ ಯಾವ ರೀತಿಯಲ್ಲಿ ಅದನ್ನು ಹೇಳ್ತಾ ಇದೆ, ಸೊ ನಾವು ಕೂಡ ಅದೇ ದೃಷ್ಟಿಗೆ ಹೋಗಬೇಕಾಗತ್ತೆ. ನಾವು ವೇದಾಂತವೇ ಆಗಿ ಹೋಗಬೇಕಾಗತ್ತೆ. ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವಿರಾಟ ರೂಪ ಆರ್ ವಿಶ್ವರೂಪ ದರ್ಶನ. ಸೊ ವೇದಾಂತ ದೃಷ್ಟಿಯಿಂದನೇ ನಾವು ನೋಡಬೇಕಾಗತ್ತೆ. ವಿ ಆರ್ ಯೂಸ್ ಟು ವರ್ಷಿಪ್ ದಿ ಲಾರ್ಡ್ ಇನ್ ಎ ಗಿವನ್ ಫಾರ್ಮ್. ನಾವು ರಾಮ ಅಂತಂದರೆ ಅವನು ಹೀಗಿರ್ತಾನೆ, ಶಿವ ಅಂದರೆ ಹೀಗಿರ್ತಾನೆ, ಭಸ್ಮಧಾರಿ, ನಾಗಾಭರಣ, ಗಜಚರ್ಮಾಂಬರ, ತ್ರಿಶೂಲಧಾರಿ, ಜಟಧಾರಿ, ಗಂಗೆ, ಈ ಫಾರ್ಮ್ನಲ್ಲಿ ವಿ ಆರ್ ಯೂಸ್ ಟು ವರ್ಷಿಪ್ ದಿ ಲಾರ್ಡ್ ಇನ್ ದಿಸ್ ಗಿವನ್ ಫಾರ್ಮ್. ಮನಸ್ಸಿಗೆ ಅಂತಹ ಶಿಕ್ಷಣವನ್ನು ನಾವು ಈಗಾಗಲೇ ಕೊಟ್ಟೆ ಆಗಿ ಹೋಗಿದೆ. ಸೊ ನಾವು ರಾಮ ಅಂದರೆ ಹೀಗಿರ್ತಾನೆ, ಕೃಷ್ಣ ಅಂದರೆ ಹೀಗಿರ್ತಾನೆ, ಶಿವ ಅಂದರೆ ಹೀಗಿರ್ತಾನೆ, ಸುಬ್ರಹ್ಮಣ್ಯ, ಗಣಪತಿ. ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ we start adding more number of forms to that one form which we used to worship. ಆಗೇನಾಗುತ್ತೆ, ನಮ್ಮ ಪ್ರಕಾರ ಪುರುಷೋತ್ತಮ ಭಗವಂತ ಈಶ್ವರ ಅಂತ ಹೇಳಿದಾಗ ಅವನು ಯಾರೇ ಆಗಿರಲಿ, ಇಫ್ ಯು ಆರ್ ನಿನ್ನ ಇಷ್ಟದೈವ ರಾಮ ಅಂತಂದರೆ ರಾಮ ಈಸ್ ದಿ ಈಶ್ವರ, ಕೃಷ್ಣ ಈಸ್ ಯುವರ್ ಇಷ್ಟದೈವ. ಸೊ ಕೃಷ್ಣ ಈಸ್ ದಿ ಈಶ್ವರ ಫಾರ್ ಯು. ಈಶ್ವರ ಅಂತಂದರೆ ಆ್ಯಕ್ಚುಲಿ ಈಸ್ ದಿ ಒಡೆಯ, ಜಗತ್ ಪ್ರಭು, ದಟ್ಸ್ ಆಲ್. ಅಗೇನ್ ಶಿವ ನಿನ್ನ ಆರಾಧ್ಯ ದೈವ ಅಂತಂದಾಗ ಶಿವ ಈಸ್ ದಿ ಈಶ್ವರ, ನೋ ಡೌಟ್ ಅಬೌಟ್ ಇಟ್. ಸೊ ನಮ್ಮ ಪ್ರಕಾರ ದಿಸ್ ಈಶ್ವರ ಆರ್ ದಿ ಪುರುಷೋತ್ತಮ, ಅವನು ಯಾರೇ ಆಗಿರಲಿ, ಅಂತಹ ಮೂರ್ತಿಯಲ್ಲಿ ಸಾವಿರಾರು ಕಣ್ಣುಗಳು, ಕೈಗಳು, ಪಾದಗಳು, ಇವುಗಳನ್ನು ಮಾತ್ರ ನಾವು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಇಟ್ ಈಸ್ ನಾಟ್ ಲೈಕ್ ದಟ್. ವೇದಾಂತ ಇಲ್ಲಿ ಯಾವ ಥರ ಹೇಳ್ತಾ ಇದೆ, ಸಹಸ್ರ ಕಣ್ಣುಗಳು ಅಂತ ಹೇಳಿದಾಗ ಆ್ಯಂಡ್ ದಟ್ ಮಚ್ ಆಫ್ ಫೇಸಸ್, ದಟ್ ಮಚ್ ಆಫ್ ದೇಹ, ದಟ್ ಮಚ್ ಆಫ್ ಲೆಗ್ಸ್, ಭುಜಗಳು, and every part of that form is the part of the Ishvara, the ಪುರುಷೋತ್ತಮ. ಈ ರೀತಿಯಲ್ಲಿ ನಾವು ಅನುಸಂಧಾನ ಮಾಡ್ಕೋಬೇಕು. ಈಗ ಎಲ್ಲೋ ಒಂದು ಕಡೆ ಒಂದು ಕೈನ ನೋಡ್ತೀವಿ, ಮತ್ತೊಂದು ಕಡೆ ಕಣ್ಣುಗಳನ್ನು ನೋಡ್ತೀವಿ, ಇನ್ನೊಂದು ಕಡೆ ಯಾವುದೋ ಒಂದು ಮುಖವನ್ನು ನೋಡ್ತೀವಿ. ಸೊ ಈಗ ಅದನ್ನು ಯಾವುದೋ ಮುಖ, ಯಾವುದೋ ಕಣ್ಣು, ಯಾವುದೋ ಕಾಲು, ಯಾರ್ದೋ ಕಿವಿ, ಈ ರೀತಿಯಲ್ಲ. ಅನುಸಂಧಾನ ಹೇಗಿರಬೇಕು ಅಂತಂದರೆ
ಈ ಕಣ್ಣುಗಳಾಗಲಿ, ಈ ಕಾಲುಗಳಾಗಲಿ, ಈ ಮುಖವಾಗಲಿ, ಆಲ್ ದಿಸ್ ಬಿಲಾಂಗ್ಸ್ ಟು ದಿ ಸೇಮ್ ಈಶ್ವರ, ದಿ ಸೇಮ್ ಪರಮಾತ್ಮ. ಬಟ್ ಇಟ್ ಈಸ್ ದೇರ್, ದಟ್ಸ್ ಆಲ್. ಸೊ ದಿಸ್ ಈಸ್ ದಿ ಅನುಸಂಧಾನ. ಈ ರೀತಿ ಅನುಸಂಧಾನ ಮಾಡಿಕೊಡದೆ ಹೋದರೆ ನಮ್ಮಲ್ಲಿ ಮತ್ತೆ ಮತ್ತೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಈಗ ಯಾರೋ ಒಬ್ಬ ನಮ್ಮನ್ನ ಕೇಳ್ತಾನೆ, ಭಗವಂತನಿಗೆ ಈ ರೀತಿ ಸಾವಿರಾರು ಮುಖಗಳು, ಸಾವಿರಾರು ಕಣ್ಣುಗಳು, ಸಾವಿರಾರು ಪಾದಗಳು, ಬಾಹುಗಳು ಅಂತಂದ್ರೆ ಒಂದು ಶರೀರದಲ್ಲಿ ಇಷ್ಟೆಲ್ಲವನ್ನ ಹೇಗೆ ನೋಡಬಹುದು ಅಂತ ಪ್ರಶ್ನೆ ಯಾರಾದರೂ ನಮ್ಮನ್ನು ಮಾಡಿದ್ರೆ, ಆಗ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕನ್ವಿನ್ಸ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಫ್ರಮ್ ದಿ, ಯಾವ ರೀತಿಯಲ್ಲಿ ವೇದಾಂತ ಹೇಳ್ತದೆ ಆ ರೀತಿಯಲ್ಲಿಂದನೇ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆಗ ದೆನ್ ಇಟ್ ಈಸ್ ಪಾಸಿಬಲ್ ಟು ಎಕ್ಸ್ಪ್ಲೈನ್ ದಿ ಅದರ್ ಪರ್ಸನ್ ಆ್ಯಂಡ್ ವಿ ಕ್ಯಾನ್ ಕನ್ವಿನ್ಸ್ ದಿ ಅದರ್ ಪರ್ಸನ್. ಸೊ ವಿಶ್ವರೂಪ ಅಂತ ಹೇಳಿದಾಗ ಅಥವಾ ವಿರಾಟ ರೂಪ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದಟ್ ಒನ್ ಪರ್ಟಿಕ್ಯುಲರ್ ಫಾರ್ಮ್. ಸೊ ವಿಶ್ವರೂಪ ಅಂತಂದ್ರೆ ಇಟ್ ಈಸ್ ಆಲ್ ಫಾರ್ಮ್ಸ್. All the forms that we can see in this Jagatu is the Vishwarupa, the universal forms. So ಇವೆಲ್ಲವನ್ನ ನಾನು ನಿನ್ನಲ್ಲಿ ನೋಡಿ ನಾನು ಅನುಭವಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ದಿ ಸಂಕಲ್ಪ, ದಿಸ್ ಇಸ್ ದಿ ಅನುಸಂಧಾನ. ವಿಶ್ವರೂಪ ದರ್ಶನವನ್ನು ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇಟ್ ಈಸ್ ಲೈಕ್ ದಿಸ್. ಸೊ ಈ ರೀತಿಯಲ್ಲಿ ದಿಸ್ ವಿಷ್ಣು, ದಿ ಪುರುಷೋತ್ತಮ ಪರಮಾತ್ಮ, ದಿಸ್ ವಿಷ್ಣು ಸಹಸ್ರನಾಮ ಈಸ್ ಸೋ ಪ್ರೈಸ್ ವರ್ತಿ. ಸೊ ಅಂಡ್ ಆಚಾರ್ಯ ಶಂಕರರು ಹೇಳ್ತಾರೆ, ನಾನು ಈ ಒಂದು ಸ್ತೋತ್ರಕ್ಕೆ ಭಾಷ್ಯವನ್ನ ಯಾಕೆ ಬರಿತಾ ಇದ್ದೀನಿ ಅಂತಂದ್ರೆ, ಐ ಆಮ್ ರೈಟಿಂಗ್ ದಿ ಭಾಷ್ಯ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ತೋತ್ರ ಬಿಕಾಸ್ ಟು ನಿರುಚ್ಯತೆ ಅಂತಂದ್ರೆ ಯಾವುದೋ ಒಂದನ್ನು ಅಂತ್ಯಗೊಳಿಸಬೇಕು. ಐ ಶುಡ್ ಪುಟ್ ಎನ್ ಎಂಡ್ ಟು ಇಟ್, ಐ ಶುಡ್ ಪುಟ್ ಎ ಫುಲ್ ಸ್ಟಾಪ್ ಫಾರ್ ದಿಸ್. ಸೊ ಇದಕ್ಕೆ ಒಂದು ಮುಕ್ತಾಯವನ್ನು ಹಾಡಬೇಕು ಅಂತ ಹೇಳಿ ಅವರು ವಿಷ್ಣು ಸಹಸ್ರನಾಮ ಈ ಒಂದು ಸ್ತೋತ್ರಕ್ಕೆ ಭಾಷ್ಯವನ್ನು ಬರೀತಾರೆ. ಸೊ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಯಾವುದೋ ಒಂದನ್ನು ಕುರಿತು ಅದಕ್ಕೆ ಮುಕ್ತಾಯವನ್ನು ಹಾಡಬೇಕು, ಇನ್ನು ಇದು ಕಂಟಿನ್ಯೂ ಆಗೋದ್ರಲ್ಲಿ ಇಟ್ ಈಸ್ ನಾಟ್ ಗುಡ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದರ ಮುಕ್ತಾಯ, ಯಾವುದನ್ನು ಅಂತ್ಯಗೊಳಿಸಬೇಕು ಅಂತ ಹೇಳಿ ಅವರು ಒಂದು ನಿರ್ಧಾರಕ್ಕೆ ಬಂದು ಇಲ್ಲಿ ಈ ವಿಷ್ಣು ಸಹಸ್ರನಾಮಕ್ಕೆ ಅವರು ಒಂದು ಭಾಷ್ಯವನ್ನು ಬರೀತಾ ಇದ್ದಾರೆ. ಯಾವುದಿರಬಹುದು ಅದು, ಯಾವುದಕ್ಕೆ ಮುಕ್ತಾಯವನ್ನು ಹಾಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಸೊ ವಂಡರ್ಫುಲ್. ಹಿ ಸೇಸ್ ಜನ್ಮ ಜರಾದಿ, ಜನ್ಮ ಜರ ಆದಿ. ಸಿ ದಿಸ್ ಜನ್ಮ ಅಂದರೆ ಟೇಕಿಂಗ್ ಬರ್ತ್, ಜರ ಓಲ್ಡ್ ಏಜ್ ಮುಪ್ಪು ಅಂಡ್ ಎಟ್ಸೆಟ್ರಾ. ಸೊ ಆಲ್ ದೀಸ್ ಶಾಂತಿಯೈಹಿ, ಅವೆಲ್ಲ ಶಾಂತವಾಗಬೇಕು, ನಿಲ್ಲಬೇಕದು. ಸೊ ಬರ್ತ್, ಓಲ್ಡ್ ಏಜ್ ಅಂಡ್ ಎಟ್ಸೆಟ್ರಾ, ಯಾಕೆ ಅದು ನಿಲ್ಲಬೇಕು, ಮುಕ್ತಾಯವಾಗಬೇಕು, ಯಾಕೆ ಅದಕ್ಕೆ ಅಂತ್ಯವನ್ನು ಹಾಡಬೇಕು? ಬಿಕಾಸ್ ದಿಸ್ ಜನ್ಮ ಜರ ಅಂಡ್ ಎಟ್ಸೆಟ್ರಾ ದೇ ಆರ್ ಆಲ್ ಪೇನ್ಫುಲ್. ಒಬ್ಬ ಮನುಷ್ಯ ಇಂತಹ ನೋವುಗಳನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ನಾವು ಸಾಮಾನ್ಯ ಭಾಷೆನಲ್ಲಿ ಹೇಳ್ತೀವಲ್ಲ, ಹಿಂಡಿ ಹಿಪ್ಪೆ ಆಗೋದ ಅಂತ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಜನ್ಮ ಜರ ಎಟ್ಸೆಟ್ರಾ ಈಸ್ ವೆರಿ ಪೇನ್ಫುಲ್. ಆದರೆ ನೇರವಾಗಿ ಅದು ಅರ್ಥ ಆಗೋದಿಲ್ಲ. ನಾವು ಯಾಕೆ ಅಂತಂದರೆ, ಹುಟ್ಟು ಅಂತ ಹೇಳಿದಾಗ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂತಂದಾಗ ಅದನ್ನು ಸಂಭ್ರಮಿಸ್ತೀವಿ. ಮತ್ತು ಪ್ರತಿ ವರ್ಷ ನಾವೇ ಬರ್ಡೇಗಳನ್ನು ಮಾಡ್ಕೋತೀವಿ, ನನ್ನ ಹುಟ್ಟಿದ ದಿನಾಂಕ ಅಂತ ಹೇಳಿ. ಇದು ಲೌಕಿಕ ಅಷ್ಟೇ. ಬಟ್ ಇದ್ರ ಹಿಂದೆ ಇರುವಂತಹ ಆ ಒಂದು ಪೇಯ್ನ ನಾವು ಅರ್ಥ ಮಾಡಿಕೊಂಡ್ರೆ ಹಾಗೆ ಗೊತ್ತಾಗುತ್ತೆ ವೈ ದಿಸ್ ಜನ್ಮ ಜರ ಎಟ್ಸೆಟ್ರಾ ಇಸ್ ಕಾಲ್ಡ್ ಪೇನ್ಫುಲ್. ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್.
ಬಿಕಾಸ್ ಜನ್ಮ ಅಂತ ಹೇಳಿದಾಗ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಅದರ್ಸ್. ನಮಗೆ ಆ ಸ್ವಾತಂತ್ರ್ಯ ಇಲ್ಲ. ಈಗ ನಾನು ಹುಟ್ಟುತ್ತೀನಿ, ಈಗ ಭಗವಂತ ಅವತಾರ ಅಂತ ಹೇಳಿ ಎನಿ ಟೈಮ್ ಅವನು ಡಿಸೈಡ್, ಸಂಕಲ್ಪ ಮಾಡಿದ ಕೂಡಲೇ ಅವನು ನಮಗಿಲ್ಲಿ ಕಾಣಿಸ್ತಾನೆ ಅವತಾರ ಅಂತ ಹೇಳಿ ಭಗವಂತ ಇಲ್ಲಿ ಬರ್ತಾನೆ. ಹಿ ಈಸ್ ಎ ಫ್ರೀ ಪರ್ಸನ್, ಹ್ಯಾಸ್ ಗಾಟ್ ದಟ್ ಫ್ರೀಡಮ್. ಬಟ್ ಮನುಷ್ಯ ಅಂತ ಅನ್ನಿಸ್ಕೊಂಡಂತಹ ನಾವು ವಿ ದ ಬೀಯಿಂಗ್ಸ್, ಜೀವ ಅಂತ ಕರೆಸ್ಕೊಳ್ಳುವಂತಹ ನಾವುಗಳು ಹುಟ್ಟು ಅಂತ ಹೇಳಿದಾಗ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಅದರ್ಸ್. ಏಕಾಏಕಿ ನಾನು ಇಲ್ಲಿ ಭೂಮಿಗೆ ಬರೋಕ್ಕಾಗೋದಿಲ್ಲ, ಹುಟ್ಟು ಅಂತ ಹೇಳಿ ನಾನು ಬರೋಕ್ಕಾಗೋದಿಲ್ಲ. ನಾನು ಹ್ಯಾವ್ ಟು ಡಿಪೆಂಡ್. ನನಗೆ ಒಬ್ಬ ತಂದೆ ಬೇಕು, ಒಬ್ಬಳು ತಾಯಿ ಬೇಕು, ತಾಯಿಯ ಗರ್ಭದ ಆಶ್ರಯ ಬೇಕು, ಅಲ್ಲಿ 9 ತಿಂಗಳಿರಬೇಕು ನಾನು. Without spending 9 months there in the garbha of my mother, it is not possible that I can come to this world. Again, ತಾಯಿ ಮಾತ್ರ ಅಲ್ಲ, ಐ ನೀಡ್ ಎ ತಂದೆ. ಸೊ ನನ್ನ ಬರ್ತ್ ಅಂತಂದ್ರೆ ದಿಸ್ ಇಸ್ ಲೈಕ್ ದಿಸ್, ಐ ಆಮ್ ಡಿಪೆಂಡಿಂಗ್. ಐ ಹ್ಯಾವ್ ನೋ ಫ್ರೀಡಮ್ ಟು ಕಮ್ ಟು ದಿಸ್ ವರ್ಲ್ಡ್ ಜಸ್ಟ್ ಆನ್ ಮೈ ಓನ್. ಸೊ ಐ ಆಮ್ ನಾಟ್ ಫ್ರೀ. ಸೊ ದಿಸ್ ಡಿಪೆಂಡೆನ್ಸಿ ಅನ್ನುವಂತಹದ್ದು ಇಟ್ ಈಸ್ ಪೇನ್ಫುಲ್. ಹುಟ್ಟಿದ ಮೇಲೆ ಕೂಡ ನನಗೆ ತಿಳುವಳಿಕೆ ಬರೋವರೆಗೆ, ನನಗೆ ಕೈಕಾಲುಗಳಲ್ಲಿ ಶಕ್ತಿ ಬರೋವರೆಗೆ, ನನಗೆ ಮಾತುಗಳು ಸ್ಪಷ್ಟವಾಗಿ ಆಡೋದಕ್ಕೆ ಬರೋವರೆಗೆ ತಾಯಿ ಕೊಟ್ಟರೆ ಹಾಲು ಕುಡಿಬೇಕು, ನಾನು ಅನ್ನ ಕೊಟ್ಟರೆ ಊಟ ಮಾಡಬೇಕು. 100% ಇಟ್ ಇಟ್ಸ್ ಡಿಪೆಂಡೆನ್ಸ್. ಜನ್ಮ ಅಂತ ಹೇಳಿದಾಗ 100% ಇಟ್ ಇಟ್ಸ್ ಡಿಪೆಂಡೆನ್ಸ್. ಅಷ್ಟು ಮಾತ್ರ ಅಲ್ಲ, ಜನ್ಮದ ನಂತರದಲ್ಲಿ ಬೆಳವಣಿಗೆ ಅಂತ ಹೇಳಿ ನಾವು ಬೆಳೀತಾ ಹೋಗ್ತೀವಿ. 5 ವರ್ಷ, 10 ವರ್ಷ, 20 ವರ್ಷ, 40 ವರ್ಷ, 50 ವರ್ಷ, ಆಮೇಲೆ ಸ್ಟಾರ್ಟ್ ಆಗುತ್ತೆ ಅಪಕ್ಷೀಯತೆ, ಜರ. ಜರ ಅಂತಂದ್ರೆ ಮುಪ್ಪು. ಮುಪ್ಪು ಅಂತ ಹೇಳಿದಾಗ ಕೂಡ ನಮಗೆ ದುಡಿಯೋದಕ್ಕೆ ಶಕ್ತಿ ಇಲ್ಲ. ವಿ ಡಿಪೆಂಡ್ ಆನ್ ಅವರ್ ಚಿಲ್ಡ್ರನ್. ಅವ್ರು ಸಂಪಾದನೆ ಮಾಡಿ ನಮಗೆ ಊಟ ಕೊಡಬೇಕು. ವಿ ಡಿಪೆಂಡ್ ಆನ್ ದೆಮ್. ಓಡಾಡಕ್ಕಾಗೋದಿಲ್ಲ, ಕಾಲುಗಳಲ್ಲಿ ಶಕ್ತಿ ಇಲ್ಲ, ಕೈಗಳಲ್ಲಿ ಶಕ್ತಿ ಇಲ್ಲ, ಸೊಂಟದಲ್ಲಿ ಬಲವಿಲ್ಲ. ವಿ ನೀಡ್ ಒಂದು ಕೋಲ್ ಬೇಕು. ಒಂದು ಕೋಲಿನ ಸಹಾಯದಿಂದ ನಾವು ಓಡಾಡ್ತೀವಿ, ಎದ್ದು ನಿಂತ್ಕೋತೀವಿ. ನಿದ್ದೆ ಬರೋದಿಲ್ಲ, ಅನೇಕ ರೀತಿಯ ಯೋಚನೆಗಳು. ವೃದ್ಧಾಪ್ಯ ಈಸ್ ಎ ಶಾಪ. ಸೊ ದಿಸ್ ಜನ್ಮ ಜರ ಅಂಡ್ ಎಟ್ಸೆಟ್ರಾ, ಜನ್ಮ ಜರಾದಿ ಶಾಂತ್ಯೈಹಿ. ಸೊ ಇಟ್ಸ್ ಆಲ್ ಪೇನ್ಫುಲ್. This is the karunya of the Acharya to put an end to this dependency, to this painfulness of a jiva. He decides to write Bhashyam to this Shri Vishnu Sahasranamam. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.